ಭಾರತದ ಕಾನೂನಿನಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗಿದೆ. ಈ ಮೂಲಕ ನಾವು ಭಾರತೀಯ ದಂಡ ಸಂಹಿತೆಯಿಂದ ಭಾರತದ ನ್ಯಾಯ ಸಂಹಿತೆಯತ್ತ ಇಂದಿನಿಂದ ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಕಾನೂನು ಅಂದಾಗ ಜನರಿಗೆ ಅಪ್ಯಾಯ, ಯಾಕಂದರೆ ಎಂಥ ಸಂಕಷ್ಟದ ಸಮಯದಲ್ಲೂ ಕೂಡ ಕಾನೂನು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ವಿಶ್ವಾಸ ಸಹಜವಾಗಿ ಇರುತ್ತೆ. ಹಾಗಾಗಿ ನ್ಯಾಯವಾಗಿ ನ್ಯಾಯಸಮ್ಮತವಾದಂತಹ ಒಂದು ನ್ಯಾಯ ಅನ್ನೋದು ಜನರಿಗೆ ಸಿಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಹೊಸದೊಂದು ಬದಲಾವಣೆಯಿಂದ ಈ ನಡುವೆ ತ್ವರಿತವಾಗಿ ನ್ಯಾಯ ಸಿಗುತ್ತಾ, ಕಾನೂನಿನ ಮೊರೆ ಹೋಗುವಾಗ ಆಗುವಂತಹ ಈ ಬೆಳವಣಿಗೆಗಳ ಕುರಿತಂತೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ಹೌದು, ಭಾರತೀಯ ಕಾನೂನಿನಲ್ಲಿ ಹೊಸದೊಂದು ಅಧ್ಯಾಯ ಆರಂಭ ಆಗಿದೆ. IPCಯ ಯುಗಾಂತ್ಯ ಆಗಿದೆ. ಇನ್ಮೇಲೆ ನ್ಯಾಯ ಸಂಹಿತೆ ಜಾರಿಯಲ್ಲಿರುತ್ತೆ. ದೇಶದಾದ್ಯಂತ 3 ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಬರ್ತಾ ಇದ್ದಾವೆ. ಇಂದಿನಿಂದ ನೋಡಿ, ಇವತ್ತಿನಿಂದ ಬ್ರಿಟಿಷರ ಕಾಲದ ಕಾಯ್ದೆಗಳಿಗೆ ತೆರೆ ಎಳೆಯಲಾಗುತ್ತೆ. ಇನ್ಮೇಲೆ ಜಾರಿಯಾಗುತ್ತೆ ಭಾರತೀಯ ನ್ಯಾಯ ಸಂಹಿತೆ. ಹಾಗಾಗಿ ಹಳೆಯ ಕೆಲವೊಂದು ಕಾನೂನುಗಳಿಗೆ ಕತ್ತರಿ ಹಾಕುವ ಮೂಲಕ ನ್ಯಾಯಪರವಾದಂತಹ ನ್ಯಾಯವನ್ನು ಜನಸಾಮಾನ್ಯರಿಗೆ ಒದಗಿಸುವಂತಹ ನಿಟ್ಟಿನಲ್ಲಿ ಹೊಸ ಕಾನೂನುಗಳ ಸೇರ್ಪಡೆಯಾಗಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಏನು ಈ ಕ್ಷಣದಲ್ಲಿ ಹೇಳ್ಬೋದು ಅಂದರೆ, ಜುಲೈ 1 ಅಂದರೆ ಇವತ್ತು 2024 ಮೊದಲ FIR ಕೂಡ ಹೊಸ ಕಾನೂನಿನ ಅಡಿಯಲ್ಲಿ ದಾಖಲಾಗಿದೆ. ಎಲ್ಲಿ ಏನು ಅಂತ ನೋಡೋದಾದರೆ, ಹೊಸ ಕಾನೂನು ಭಾರತೀಯ ನ್ಯಾಯ ಸಂಹಿತೆ BNS ಅಡಿಯಲ್ಲಿ ಸೆಂಟ್ರಲ್ ದೆಹಲಿಯ ಕಮಲಾ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಅಂದರೆ ಇವತ್ತು ಜುಲೈ 1, 2024 ಮೊದಲ FIR ದಾಖಲಾಗಿದೆ. ತಡರಾತ್ರಿ ಗಸ್ತು ತಿರುಗ್ತಾ ಇದ್ದ ಪೊಲೀಸರ ತಂಡ ಹೊಸದಿಲ್ಲಿ ರೈಲು ನಿಲ್ದಾಣದ ಬಳಿ ವ್ಯಕ್ತಿಯೊಬ್ಬ ರಸ್ತೆ ಮಧ್ಯದಲ್ಲಿ ಬೀದಿ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಅದನ್ನು ಪೊಲೀಸ್ನವರು ಕಾಣ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ನೀರು ಮತ್ತು ಗುಟ್ಕಾ ಮಾರಾಟ ಮಾಡ್ತಾ ಇರ್ತಾನೆ. ಇದರಿಂದ ಜನರ ಸಂಚಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ವ್ಯಕ್ತಿಯ ವಿರುದ್ಧ BNS ಅಡಿಯಲ್ಲಿ ಅಂದರೆ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಪೊಲೀಸ್ನವರು FIR ಅನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಈ ದಂಡ ಸಂಹಿತೆ ಅಂದ್ರೇನು, ನ್ಯಾಯ ಸಂಹಿತೆ ಅಂದ್ರೇನು, ಹೊಸ ಕಾನೂನುಗಳು ಬಂದಿದೆ ಅಂದರೆ ಎಂಥ ಬದಲಾವಣೆಗಳಾಗುತ್ತೆ, ನ್ಯಾಯ ಅಂದ ಸಂದರ್ಭದಲ್ಲಿ ಸಹಜವಾಗಿ ಇವತ್ತಿನವರೆಗೂ ಕೂಡ ಕಾನೂನು ಕೋರ್ಟು ಅಂದಾಗ ನಮಗೆ ತ್ವರಿತವಾಗಿ ನ್ಯಾಯ ಸಿಕ್ಕುವುದಿಲ್ಲ. ಕೋರ್ಟ್ಗೊಂದ್ಸಲ ಹೋದ್ಮೇಲೆ ವರ್ಷಾನುಗಟ್ಟಲೆ ಕಾಯಬೇಕು. ಇಂತಹ ಒಂದು ಪರಿಸ್ಥಿತಿಗಳ ನಡುವೆ ನ್ಯಾಯ ಅನ್ನೋದು ತ್ವರಿತವಾಗಿ ಸಿಗುತ್ತಾ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಅಫ್ಕೋರ್ಸ್ ಇದು ಜಾಗೃತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಆಗಲೇ ಹೇಳಿದಾಗೆ ಇವತ್ತಿನಿಂದ ಜುಲೈ 1, 2024 ಭಾರತದಲ್ಲಿ ನ್ಯಾಯ ಸಂಹಿತೆಯ ಕಾನೂನು ಜಾರಿಗೆ ಬಂದಿರುವುದರಿಂದಾಗಿ ಈ ಭಾರತೀಯ ದಂಡ ಸಂಹಿತೆ ಅಂದ್ರೇನು ಮತ್ತು ಹೊಸ ಕಾನೂನಾಗಿರುವಂತಹ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೇನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ನೋಡಿ, ಹಳೆ ಕಾನೂನು ಏನಿತ್ತು ಅಂದರೆ ಭಾರತೀಯ ದಂಡ ಸಂಹಿತೆ. ದಂಡ ಸಂಹಿತೆ ಅಂದರೆ ತಪ್ಪು ಮಾಡಿದವರಿಗೆ ದಂಡದ ರೂಪದಲ್ಲಿ, ಶಿಕ್ಷೆಯ ರೂಪದಲ್ಲಿ ಇದುವರೆಗಿನ ಕಾನೂನಿತ್ತು. ಇವಾಗ ನ್ಯಾಯ ಸಂಹಿತೆ ಅಂದರೆ ಆ ಒಂದು ಪರದೆಯನ್ನು ಹಾಕ್ಕೊಂಡಿದ್ದೀವಿ, ಅದನ್ನು ಸರಿಸಿ ನೋಡುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಅನ್ನೋದ ಜೊತೆಗೆ ಈಗ ನೋಡಿ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವಂಥ ಕಾಂಟೆಕ್ಸ್ಟನ್ನು ನಾವಿಲ್ಲಿ ಗಮನಿಸಬಹುದು. ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಈ ಹಿಂದೆ ಇದ್ದದ್ದು, ಇನ್ನು ಮುಂದೆ ನೋಡಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದರೆ ನಾಗರಿಕರ ಹಿತದೃಷ್ಟಿಯಿಂದ ಬದಲಾಗಿರುವಂಥ ಈ ಶೀರ್ಷಿಕೆಗಳನ್ನು ಗಮನಿಸಬಹುದು. ಬಟ್ ಅದೆಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಬಹಳ ಮುಖ್ಯ. ಇನ್ನು ಭಾರತೀಯ ಸಾಕ್ಷ್ಯ ಕಾಯ್ದೆ ಹಳೆ ಕಾನೂನಿದ್ದದ್ದು, ಈಗ ಹೊಸದಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸೊ ಇದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ರೈಟ್, ಈ ಹೊಸ ಕಾನೂನು ಅಂತ ಬಂತಲ್ಲ, ಅದರ ಪ್ರಮುಖ ಅಂಶಗಳೇನು ಇದನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಏನದು ಪ್ರಮುಖ ಅಂಶಗಳು? ಹೊಸ ಕಾನೂನು ಏನು ಬರುತ್ತೆ? ಕಾನೂನು ಶಾಸನಗಳಲ್ಲಿ ಸಂತ್ರಸ್ತೆ ಮತ್ತು ಸಾಕ್ಷಿಯೇ ಮುಖ್ಯ. ಹೊಸ ಕಾನೂನಿನ ಪ್ರಮುಖ ಅಂಶಗಳಲ್ಲಿ ನೋಡಿ, ಯಾವುದೇ ಒಂದು ಕೇಸ್ ಅಂತ ತಗೊಂಡಾಗ ಇಲ್ಲಿ ಸಂತ್ರಸ್ತೆ ಮತ್ತು ಒದಗಿಸುವಂಥ ಸಾಕ್ಷಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ತಂತ್ರಜ್ಞಾನ ಬಳಸಿ ಪೊಲೀಸ್ ಮತ್ತು ನ್ಯಾಯಾಲಯಗಳ ಸಾಕ್ಷ್ಯ ಮತ್ತು ಹೊಣೆಗಾರಿಕೆಯ ವಿಶ್ವಾಸಾರ್ಹತೆಯ ಹೆಚ್ಚಳ ಇಲ್ಲಿ ಪ್ರಮುಖ ಅಂಶ ನಾವು ಹೊಸ ಕಾನೂನಲ್ಲಿ ಗಮನಿಸಬಹುದಾಗಿದೆ. ಪಾರದರ್ಶಕ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಟ್ರಾನ್ಸ್ಪರೆನ್ಸಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಉತ್ತರದಾಯಿತ್ವ, ನ್ಯಾಯ ವ್ಯವಸ್ಥೆಯಲ್ಲಿನ ನ್ಯೂನತೆಯನ್ನು ಸರಿಪಡಿಸೋದು, ಇಂತಹ ಮತ್ತೊಂದು ಅಂಶವನ್ನು ಈ ಹೊಸ ಕಾನೂನು ಒಳಗೊಂಡಿದೆ. ನೋಡಿ, ರಾಷ್ಟ್ರದ ಶಾಂತಿ ಬಹಳ ಮುಖ್ಯ. ಭದ್ರತೆಯ ರಕ್ಷಣೆಗೆ ರಾಷ್ಟ್ರದ ಹಕ್ಕು ಪರಿಚಯ,
ರಾಷ್ಟ್ರದ ಶಾಂತಿ, ಈ ಕಾನೂನು ಅನ್ನೋದು ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಕೆಲವೊಂದು ಮಾರ್ಪಾಡುಗಳು ನೋಡಿ. ದೌರ್ಜನ್ಯದಿಂದ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಆಗಬೇಕು. ಅಫ್ಕೋರ್ಸ್ ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಅನ್ನೋದು ಒಂದು ಆಯಾಮ ಆಗಿದ್ದರೆ ಕಾನೂನಿನಲ್ಲಿ, ಈ ಆಯಾಮದಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವಂಥ ಕಾಂಟೆಕ್ಸ್ಟ್ ಏನಿದೆ, ಆ ಒಂದು ವಿಚಾರ ಏನಿದೆ, ಆ ನಿಟ್ಟಿನಲ್ಲಿ ನೋಡೋದಾದರೆ ದೌರ್ಜನ್ಯದಿಂದ ಮಹಿಳೆಯರು ಮತ್ತು ಮಕ್ಕಳನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ಈ ಹೊಸ ಕಾನೂನಲ್ಲಿದೆ. ಇನ್ನು ನಾಗರಿಕ ಭದ್ರತೆಗೆ ಇರುವ ಸಮಕಾಲೀನ ಅಪಾಯಗಳನ್ನು ಗುರುತಿಸುವಂಥದ್ದು. ಅಫ್ಕೋರ್ಸ್ ಕಾನೂನೊಂದ ಸಂದರ್ಭದಲ್ಲಿ ಕಾಲಕಾಲಕ್ಕೆ ಆಗುವಂತಹ ಕೆಲವೊಂದು ಬದಲಾವಣೆಗಳು ಎಲ್ಲವನ್ನ ಕೂಡ ಗಮನಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾಗರಿಕ ಭದ್ರತೆಗೆ ಇರುವ ಸಮಕಾಲೀನ ಅಪಾಯಗಳು ಏನೇನಿದೆ ಅಂತ ಗುರುತಿಸಬೇಕಾಗತ್ತೆ. ಡೆಫಿನೆಟ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಕಾನೂನನ್ನು ಎಲ್ಲರೂ ಹೆಚ್ಚು ಒಳಗೊಳ್ಳುವಂತೆ ಮಾಡೋದು ಡೆಫಿನೆಟ್ಲಿ ಇದು ಅಗತ್ಯ ಇರುವಂಥದ್ದು. ಎಲ್ಲೇನಾಗುತ್ತೆ, ಯಾವ ಕಾನೂನು ಏನು ಹೇಳುತ್ತೆ, ಇದು ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲರೂ ಹೆಚ್ಚು ಒಳಗೊಳ್ಳುವಂತೆ ಮಾಡೋದು. ಭಾಷೆಯನ್ನು ಪುನರುಜ್ಜೀವನಗೊಳಿಸೋದು, ಭಾರತೀಯತೆಯನ್ನು ಅಳವಡಿಕೆ ಮಾಡೋದು. ರೈಟ್. ಭಾರತೀಯ ನ್ಯಾಯ ಸಂಹಿತೆ ಇದು ಜುಲೈ 1, 2024 ಆರಂಭ ಆಗ್ತಾ ಇರುವಂಥ ಹೊಸ ಅಧ್ಯಾಯ ಭಾರತದಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಇಲ್ಲಿ ಮತ್ತೊಂದು ಶೀರ್ಷಿಕೆಯನ್ನು ನೀವು ಗಮನಿಸ್ತಾ ಇದ್ದೀರಿ, ಶಿಕ್ಷೆಯ ಬದಲು ನ್ಯಾಯ ಕೇಂದ್ರಿತ ಅಂತ. ಇದೇ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗಮನ ಹರಿಸೋ ಹಾಗೆ ಮಾಡ್ತಾ ಇರೋದು. ಹೊಸ ಕ್ರಿಮಿನಲ್ ಕಾನೂನುಗಳು ಶಿಕ್ಷೆ ಕೇಂದ್ರಿತವಲ್ಲ. ಹೊಸ ಕ್ರಿಮಿನಲ್ ಕಾನೂನುಗಳು ಅಂತ ಏನು ಬಂದಿದ್ದಾವೆ, ಅದರ ಪ್ರಮುಖ ಉದ್ದೇಶ ಶಿಕ್ಷೆಯಲ್ಲ, ನ್ಯಾಯ ಕೇಂದ್ರಿತವಾಗಿದೆ. ಅಂದರೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವಂಥ ಮೂಲಭೂತ ಜವಾಬ್ದಾರಿ ಇದೆ ಅಂತ. ಸಣ್ಣ ಪುಟ್ಟ ಅಪರಾಧಗಳಿಗೆ ಇದೇ ಮೊದಲ ಬಾರಿಗೆ ಸಮುದಾಯ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ. ಇದು ಸ್ವಲ್ಪ ಕುತೂಹಲ ಇದೆ, ಬಟ್ ಹೆಂಗೆ ಅಂತ ನಮ್ಮ ಕಾರ್ಯಕ್ರಮದಲ್ಲಿರುವಂಥ ಎಕ್ಸ್ಪರ್ಟ್ಸ್ ಹತ್ರ ತಿಳ್ಕೊಳ್ಳೋಣ. ಸಣ್ಣ ಪುಟ್ಟ ಅಪರಾಧಗಳಿಗೆ ಇದೇ ಮೊದಲ ಬಾರಿಗೆ ಸಮುದಾಯ ಶಿಕ್ಷೆ. ರೈಟ್. ಇನ್ನು ಭಾರತೀಯ ಕಾನೂನಿನ ತತ್ವದ ಪ್ರಕಾರ 6 ಅಪರಾಧಗಳಿಗೆ ಸಮುದಾಯ ಸೇವೆ, ಇದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಭಾರತೀಯ ಕಾನೂನಿನ ತತ್ವದ ಪ್ರಕಾರ 6 ಅಪರಾಧಗಳಿಗೆ ಸಮುದಾಯ ಸೇವೆ. ರೈಟ್. ಏನು ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಪೊಲೀಸ್ ಸ್ಟೇಷನ್ಗೆ ಹೋದರೂ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡ್ಬೋದು. ಅಲ್ಲೊಂದು ಸ್ವಲ್ಪ ರಾಜಕೀಯ ಕೆಲವೊಮ್ಮೆ ಇದ್ದೇ ಇರ್ತಿತ್ತು, ಕಂಪ್ಲೇಂಟ್ ತೊಗೊಳಕ್ಕೆ ಒದ್ದಾಟ, ಆದರೂ ಅಲ್ಲೆಂಗೋ ಆಗ್ತಿತ್ತು. ಬಟ್ ಕಾನೂನು ಅನ್ನೋ ಸಂದರ್ಭದಲ್ಲಿ ನ್ಯಾಯ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ, ವರ್ಷಾನುಗಟ್ಟಲೆ ಕಾಯಬೇಕು, ಈ ಥರದೊಂದು ಮನೋಭಾವ ಇರುತ್ತೆ. ಹಾಗಾಗಿ ಭಾರತೀಯ ನ್ಯಾಯ ಸಂಹಿತೆ ಏನು ಹೇಳುತ್ತೆ ಅಂದರೆ, ನಿಗದಿತ ಸಮಯಕ್ಕೆ ನ್ಯಾಯ. ನೋಡಿ, FIRನಿಂದ ಹಿಡಿದು ತೀರ್ಪಿನವರೆಗೂ ಪ್ರತಿಯೊಂದಕ್ಕೂ ನಿರ್ದಿಷ್ಟ ಸಮಯ ಇದು ಬರಲೇಬೇಕಾಗಿತ್ತು. ಇವತ್ತಿನಿಂದ ಇದು ಇಂಪ್ಲಿಮೆಂಟ್ ಆಗುತ್ತೆ. ಬಟ್ ಎಷ್ಟರ ಮಟ್ಟಿಗೆ ಅನ್ನೋದನ್ನು ಪ್ರತಿಯೊಬ್ಬರು ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರೋರು ಸ್ಪಷ್ಟಪಡಿಸ್ಬೇಕಾಗತ್ತೆ. ನಿಗದಿ ಅಂತ ಸಂದರ್ಭದಲ್ಲಿ ನೋಡಿ, ಒಂದು ರೆಡ್ ಲೈನ್ ಹಾಕೊಂಡಿದ್ದಾರೆ. 3 ವರ್ಷಗಳಲ್ಲಿ ನ್ಯಾಯ ಒದಗಿಸುವಂಥ ಗುರಿಯನ್ನು ಹೊಂದಲಾಗಿದೆ. ಅಫ್ಕೋರ್ಸ್ ಎಷ್ಟೋ ಕೇಸ್ಗಳಲ್ಲಿ 28 ವರ್ಷಗಳ ನಂತರ ಶಿಕ್ಷೆಯನ್ನು ವಿಧಿಸಲಾಗಿದೆ, 10 ವರ್ಷಗಳ ನಂತರ ಶಿಕ್ಷೆ ವಿಧಿಸಲಾಗಿದೆ, ಇಂಥದ್ದು ನಾವು ನೋಡ್ತಾ ಇದ್ವಿ. ಬಟ್ ಇಲ್ಲಿ ಕೇಸ್ ಅಂತ ಸಂದರ್ಭದಲ್ಲಿ 3 ವರ್ಷಗಳಲ್ಲಿ ನ್ಯಾಯ ಒದಗಿಸುವಂಥ ಗುರಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ನೋಡಿ, ಪದೇ ಪದೇ ವಿಚಾರಣೆ ಮುಂದೂಡಿಕೆಯಿಂದ ಮುಕ್ತಿ. ಡೆಫಿನೆಟ್ಲಿ ಇಂಥದ್ದೇನಾದರೂ ಆಯಿತು ಅಂತ ಹೇಳಿದ್ರೆ ಕೋರ್ಟ್ ಈಸ್ ಅಡ್ಜರ್ನ್, ಮುಂದಕ್ಕೆ ಹಾಕಿದ್ದೀವಿ, ಮುಂದಿನ ತಿಂಗಳಿಗೆ ಡೇಟ್ ಹೋಗಿದೆ, ಈ ಥರದೊಂದು ಕಾನ್ಸೆಪ್ಟ್ ಪ್ರತಿ ಸಲ ಇರ್ತಾ ಇತ್ತು. ಸೊ ಅದರಿಂದ ಕೊಂಚ ಮುಕ್ತಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇನ್ನು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ದೂರು ಸಲ್ಲಿಸಿದ್ರೆ 3 ದಿನಗಳಲ್ಲಿ FIRಗೆ ನೋಂದಣಿ. ಓಕೆ, ಇದು ಕೂಡ ಬಹಳ ಗಂಭೀರವಾದಂಥ ವಿಚಾರ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ 7 ದಿನಗಳಲ್ಲಿ ವೈದ್ಯಕೀಯ ವರದಿ, ನಂತರದ 7 ದಿನಗಳಲ್ಲಿ ತನಿಖಾ ವರದಿ ಸಲ್ಲಿಕೆ ಕಡ್ಡಾಯ. ಇದು ಬರಬೇಕು ಅಂತ ಹೇಳಿದ್ರೆ ನ್ಯಾಯ ಅಂದ ಸಂದರ್ಭದಲ್ಲಿ ಆ ಲೈಂಗಿಕ ಕಿರುಕುಳಕ್ಕೆ ಒಳಗಾದಂಥ ಹೆಣ್ಣುಮಕ್ಕಳು, ಸಂತ್ರಸ್ತರು, ಆ ಕುಟುಂಬದವರು ನ್ಯಾಯ ಯಾವಾಗ ಸಿಗುತ್ತೆ ಅಂತ ವರ್ಷಾನುಗಟ್ಟಲೆ ಕಾಡ್ದಿರೋದನ್ನು ನಾವು ನೋಡಿದ್ದೀವಿ. ಬಟ್ 14 ದಿವಸದಲ್ಲಿ ಒಂದು ನ್ಯಾಯ ಸಿಗುವಂಥ ಪ್ರಕ್ರಿಯೆಗೆ ಚಾಲನೆ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕಾಗುತ್ತೆ. ರೈಟ್. ಮೊದಲ ವಿಚಾರಣೆಯ 60 ದಿನಗಳಲ್ಲಿ ಆರೋಪ ನಿಗದಿಪಡಿಸಲೇಬೇಕು. ಅಫ್ಕೋರ್ಸ್ ಇದು 2 ತಿಂಗಳ ಕಾನ್ಸೆಪ್ಟ್. ಘೋಷಿತ ಅಪರಾಧಿಗಳ ಅನುಪಸ್ಥಿತಿ ಪ್ರಕರಣಗಳಲ್ಲಿ 90 ದಿನಗಳಲ್ಲಿ ಪ್ರಕರಣ ದಾಖಲಿಸಬೇಕು. ರೈಟ್, ವೆರಿ ನೈಸ್. ಇನ್ನು ಕ್ರಿಮಿನಲ್ ಪ್ರಕರಣಗಳಲ್ಲಿ ವಿಚಾರಣೆ ಮುಗಿದ 45 ದಿವಸಗಳಲ್ಲಿ ತೀರ್ಪು ಕಡ್ಡಾಯ. ವೆರಿ ವ್ಯಾಲಿಡ್ ಪಾಯಿಂಟ್. 45 ಡೇಸ್. ಯಾಕೆಂದರೆ ಈ ಹಿಂದೆ ವರ್ಷಾನುಗಟ್ಟಲೆ ಅನ್ನೋದೇ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಇವಾಗ 45 ದಿವಸಗಳಲ್ಲಿ ಅಂದರೆ ನಿಜಕ್ಕೂ ಕೂಡ ವೇಗವಾಗಿ ಒಂದು ತ್ವರಿತಗತಿಯಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಅನ್ನೋದು ಅಂದ್ಕೊಂಡ್ರೂ ಕೂಡ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇವತ್ತು ನ್ಯಾಯ ಸಂಹಿತೆ ಹೇಳ್ತಾ ಇದೆ. ರೈಟ್. ಮಹಿಳೆಯರು, ಮಕ್ಕಳು ಅವರ ವಿಚಾರಕ್ಕೆ ಬರೋಣ. ಭಾರತ ಅಂದಾಗ ಈ ವಿಷಯದ ಬಗ್ಗೆ ಅತಿ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಕಾನೂನಿನ ವ್ಯಾಪ್ತಿಯಲ್ಲಿ ಮಹಿಳೆ ಮತ್ತು ಮಕ್ಕಳು ಅಂದಾಗ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ತಡೆಗೆ ಆದ್ಯತೆಯನ್ನು ಈ ಭಾರತೀಯ ನ್ಯಾಯ ಸಂಹಿತೆ ಹೊಂದಿದೆ. ರೈಟ್. BNS
ಅಂದರೆ ಭಾರತೀಯ ನ್ಯಾಯ ಸಂಹಿತೆ. ಇದರಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ಕುರಿತಂತೆ ಹೊಸ ಅಧ್ಯಾಯ ಡೆಫಿನೆಟ್ಲಿ ಇದಾಗಲೇಬೇಕಾಗುತ್ತೆ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ಸಂಬಂಧ 35 ಸೆಕ್ಷನ್ಗಳಿದ್ದು ಅವುಗಳಲ್ಲಿ ಸುಮಾರು 13 ಹೊಸ ನಿಬಂಧನೆ ಮತ್ತು ಕೆಲವು ತಿದ್ದುಪಡಿಯನ್ನು ಮಾಡಿಕೊಳ್ಳಲಾಗಿದೆ. ರೈಟ್, ಅದು ಯಾವ ರೀತಿ ಮಾಡಿದ್ದಾರೆ ಇದು ಕೂಡ ಬಹಳ ಮುಖ್ಯ. ಅಪ್ರಾಪ್ತರ ಮೇಲಿನ ಸಾಮೂಹಿಕ ಅತ್ಯಾಚಾರ, ಓಕೆ ನೋಡಿ, ಮರಣ ದಂಡನೆ ಮತ್ತು ಜೀವಾವಧಿ ಶಿಕ್ಷೆ ಮಾಡೋದೇ ಅಕ್ಷಮ್ಯ ಅಪರಾಧ. ನಮ್ಮ ಕಾನೂನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ತಪ್ಪು ಮಾಡಿದವನಿಗೂ ಕೂಡ ಒಬ್ಬ ಲಾಯರ್ನಿಟ್ಟು ಅವನನ್ನು ಬಚಾವ್ ಮಾಡುವಂತಹ ವ್ಯವಸ್ಥೆ ಇರುವುದರಿಂದಾಗಿ ನೋಡಿ, ಇಲ್ಲಿ ಆ ಕೇಸ್ ಪ್ರೂವ್ ಆಯಿತು ಅನ್ನೋದಾದರೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ, ನಿರ್ಗತಿಕ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾದಂಥ ಅತ್ಯಾಚಾರ ಆಗಿದೆ ಅಥವಾ ಯಾವಾಗಲೂ ಒಂದು ಅತ್ಯಾಚಾರ ಆಗಿದೆ ಅಂತ ಸಂದರ್ಭದಲ್ಲಿ ಕಾನೂನು ಏನು ಹೇಳ್ತಾ ಇದೆ, ಹೊಸ ನ್ಯಾಯ ಸಂಹಿತೆ ಜೀವಾವಧಿ ಮತ್ತು ಮರಣ ದಂಡನೆ ಅಂತ ಹೇಳ್ತಾ ಇದೆ. ಲೈಂಗಿಕ ಸಂಬಂಧಗಳಿಗಾಗಿ ಸುಳ್ಳು ಭರವಸೆ, ಗುರುತು ಮರೆಮಾಚೋದು ಈಗ ಅಪರಾಧ, ಇಂಥದ್ದು ನಿತ್ಯ ನಡೆಯುವಂಥ ಪ್ರಕರಣಗಳು. ಹಾಗಾಗಿ ಅದರ ಬಗ್ಗೆ ಕೂಡ ಭಾರತೀಯ ನ್ಯಾಯ ಸಂಹಿತೆ ಗಮನ ಹರಿಸಿದೆ. ಮಹಿಳಾ ಅಧಿಕಾರಿಯ ಸಮ್ಮುಖದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಆಕೆಯ ನಿವಾಸದಲ್ಲಿ ದಾಖಲಿಸಬೇಕು. ಓಕೆ, ಇದನ್ನು ಹೇಗೆ ಅಂತ ನೋಡಬೇಕಾಗತ್ತೆ. ಸಂತ್ರಸ್ತೆಯ ಹೇಳಿಕೆಯನ್ನು ಆಕೆಯ ಪೋಷಕರ ಸಮ್ಮುಖದಲ್ಲಿ ದಾಖಲಿಸಬೇಕು. ನೋಡಿ, ತಂದೆ ತಾಯಿಗಳದೇ ಏನೂ ಮಾಡೋಂಗಿಲ್ಲ. ಮಾಡಿದ್ರೆ ಮಾಡಿದ ತಪ್ಪು ಕೂಡ ಅವ್ರ ತಂದೆ ತಾಯಿಯ ಎದುರುಗಡೆನೇ ದಾಖಲಾಗುವಂಥ ಕೆಲವೊಂದು ಪ್ರಕ್ರಿಯೆಗಳು. ಸೊ ಎಲ್ಲವೂ ಕೂಡ ಪ್ರತಿಯೊಂದು ವಿಚಾರದ ಬಗ್ಗೆ ಗಮನ ಹರಿಸಬೇಕು, ನ್ಯಾಯಸಮ್ಮತವಾಗಿರಬೇಕು ಅನ್ನುವಂಥ ಕಾನೂನುಗಳು ಎಷ್ಟು ಸೂಕ್ತ, ನ್ಯಾಯ ಅನ್ನೋದು ಎಷ್ಟು ತ್ವರಿತಗತಿಯಲ್ಲಿ ಸಿಗುತ್ತೆ, ಈ ಬದಲಾವಣೆ ಸ್ವಾಗತಾರ್ಹವ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂಥ ಮೀರಾ ರಾಘವೇಂದ್ರ ಅವರಿದ್ದಾರೆ. ಸ್ವಾಗತ ನಿಮಗೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೀರಾ ಅವರೇ, ಇವತ್ತು ಇಂಡಿಯನ್ ಪೀನಲ್ ಕೋಡ್ ಅನ್ನೋದ್ರ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಇದ್ದೀವಿ. ಏನಿದು? ಇದು ಸ್ವಾಗತಾರ್ಹವೇ? ಇದನ್ನು ನೀವು ಯಾವ ರೀತಿ ಪರಿಗಣಿಸ್ತಾ ಇದ್ದೀರಿ? ಸ್ವಾಗತಾರ್ಹ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಾವು ಬ್ರಿಟಿಷರ ಕಾಲದ ಕಾನೂನನ್ನು 18ನೇ ಶತಮಾನದ ಕಾನೂನನ್ನು ಇಟ್ಕೊಂಡು ನಾವು ದೇಶ ಮುಂದುವರಿತಾ ಇರಬೇಕಾದ್ರೆ ಕಾನೂನುಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರಬೇಕು. ನಾವು ಕೂಡ ಪ್ರೋಗ್ರೆಸಿವ್ ಆಗಿರಬೇಕು. ಬಿಟ್ಟರೆ ನಾವು ಹಿಂದಕ್ಕೆ ಹೋಗಬಾರ್ದು, ಹಿಂದಕ್ಕೆ ಚಲಿಸಬಾರ್ದು. ಆ 18ನೇ ಶತಮಾನದ ಕಾನೂನುಗಳನ್ನು ಇಟ್ಕೊಂಡು ಅವರೇ ಮಾಡಿರ್ತಕ್ಕಂತಹ ಇಂಡಿಯನ್ ಪೀನಲ್ ಕೋಡ್, ಅದೇ ಒಂದು ಪದಗಳನ್ನು ಇಟ್ಕೊಂಡು ಇವತ್ತಿಗೂ ನಾವು ಭಾರತ ಸ್ವತಂತ್ರ ಆದರೂ ಕೂಡ ನಾವು ಅದೇ ಒಂದು ಹೆಸರು ಇಟ್ಕೊಂಡು ನಡೀತಾ ಇದ್ದೀವಿ. ಇವಾಗ ಇಂಡಿಯನ್ ಪೀನಲ್ ಕೋಡ್ ಬದಲು ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಇಲ್ಲಿ ನಾವು ದಂಡಿಸೋದಕ್ಕಿಂತ ನ್ಯಾಯವನ್ನು ಒದಗಿಸ್ಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಒಂದು ಹೆಸರನ್ನೇ ನಾವು ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಪ್ರಮುಖ ಆದ್ಯತೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸೋದಕ್ಕೆ ನ್ಯಾಯಾಲಯ ಇರುವಂಥದ್ದು. ಶಿಕ್ಷೆನೂ ಆಗಬೇಕು. ಆ ಶಿಕ್ಷೆ ಅತಿ ವೇಗದಲ್ಲಿ ವಿಚಾರಣೆಗಳು ನಡೆದು ನ್ಯಾಯ ಒದಗಿಸ್ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಈ ಸಾಕಷ್ಟು ಬದಲಾವಣೆಗಳನ್ನು ತಂದಿರ್ತಕ್ಕಂಥದ್ದು. ಇದು ಮೇಯ್ನ್ ಆಗಿ ಯಾಕಂದರೆ ಕ್ರಿಮಿನಲ್ ಕೇಸ್ಗಳು ರಿಲೇಟೆಡೇ ಇದು ಎಲ್ಲ ಬಂದಿರೋದ್ರಿಂದ ಏನಾಗುತ್ತೆ, ಇದರಲ್ಲಿ ವಿಕ್ಟಿಮ್ಸ್ಗಳಿಗೆ ಭಾಳ ಅನುಕೂಲ ಆಗುವಂತಹ ಒಂದು ಅವಕಾಶಗಳು ಭಾಳ ಇದರಲ್ಲಿದೆ. ತುಂಬ ವರ್ಷಗಟ್ಟಲೆ ನಡೆಯುವಂತಹ ಪ್ರಕ್ರಿಯೆಗಳು ಮತ್ತು ದೂರ ತೆಗೆದುಕೊಳ್ಳಿಕ್ಕೆ ವಿಳಂಬ ಆಗುವಂಥದ್ದು, ಎಲ್ಲಿದ್ರೂ ಕೂಡ ದೂರ ದಾಖಲಿಸಬಹುದು. ಹಾಗೆ ಹೆಣ್ಣು ಮಕ್ಕಳನ್ನು ಠಾಣೆಗೆ ಕರೆಸಿ ನೀವು ವಿಚಾರಣೆ ಮಾಡಬೇಕು, ತಗೊಳ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ಮಹಿಳೆಯರಿಗೆ ಇದರಲ್ಲಿ ಆದ್ಯತೆ ಕೊಡಲಾಗಿದೆ. ಹೆಣ್ಣು ಮಕ್ಕಳಿಗೆ ಮನೆಗೆ ಹೋಗಿ ನೀವು ವಿಚಾರಣೆನೂ ಮಾಡ್ಬೋದು, ದೂರನ್ನು ತೆಗೆದುಕೊಳ್ಬೋದು, ಆನ್ಲೈನಲ್ಲಿ ದೂರ ಸಲ್ಲಿಸ್ಬೋದು. ಇವೆಲ್ಲ ಎಷ್ಟು ಅನುಕೂಲಗಳಾಗಿದೆ. ಇವೆಲ್ಲವನ್ನ ಅಂದರೆ ಜನಸಾಮಾನ್ಯರಿಗೆ ಇನ್ನೂ ಅರಿವು ಮೂಡಬೇಕು, ತಲುಪಿಸ್ಬೇಕು. ಬಟ್ ಇದೆಲ್ಲವನ್ನ ತಿಳ್ಕೊಂಡಾಗ ನ್ಯಾಯ ಅನ್ನುವಂಥದ್ದು ಒಂದು ಸುಲಭವಾಗಿ ಸಿಗುವಂತಹ ಒಂದು ವಸ್ತು ಆಗಲಿದೆ ಅಂತ ಹೇಳಿ. ಯಾಕಂದರೆ ನ್ಯಾಯ ಅಂದರೆ ಕಬ್ಬಿಣದ ಕಡಿಲೆ ಆಗೋಗಿತ್ತು. ಈಗ 100ಕ್ಕೆ 90 ಪ್ರಕರಣಗಳಲ್ಲಿ ಖುಲಾಸೆ ಆಗೋದೇ ಜಾಸ್ತಿ ಅಪರಾಧ ಪ್ರಕರಣಗಳಲ್ಲಿ. ಈಗ ಶಿಕ್ಷೆಯ ಪ್ರಮಾಣ ಹೆಚ್ಚಾಗ್ಬೋದು. ಅದರಿಂದ ಒಂದು ಜನರಿಗೆ ನ್ಯಾಯ, ಒಂದು ಜಸ್ಟಿಸ್ ಅನ್ನೋದು, ಅದರ ಮೇಲೆ ಒಂದು ನಂಬಿಕೆ, ನ್ಯಾಯಾಲಯಗಳ ಮೇಲೆ ನಂಬಿಕೆ, ಪೊಲೀಸರ ಮೇಲೆ ನಂಬಿಕೆ ಇನ್ನಷ್ಟು ದುಪ್ಪಟ್ಟು ಆಗುತ್ತೆ. ಮತ್ತು ಅನುಕೂಲಕರ ಆಗಲಿದೆ. ಈ ಒಂದು ಏನೋ ಒಂದು ನ್ಯಾಯ ಪಡೆದುಕೊಳ್ಳುವುದರಲ್ಲಿ ಏನು ಒಂದು ಸುಲಭವಾದ ಒಂದು ಸ್ಟೆಪ್ಗಳನ್ನು ಅಳವಡಿಸಲಾಗಿದೆ. ಇದರಿಂದ ಅನುಕೂಲಕರ ಆಗಲಿದೆ. ಯಾರು ದೂರುದಾರರಿಗೆ ಇದರಲ್ಲಿ ಮೇಯ್ನ್ ಆಗಿ, ಮತ್ತು ಹೆಣ್ಣು ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ ಇದರಲ್ಲಿ ಸಾಕಷ್ಟು ಅನುಕೂಲ ಆಗಲಿದೆ. ಮತ್ತು ಸಾಕ್ಷಿಗಳನ್ನು ಒದಗಿಸ್ಲಿಕ್ಕೆ ತುಂಬಾ ಕಷ್ಟಪಡಬೇಕಿತ್ತು. ಈಗ ಡಿಜಿಟಲ್ ಸಾಕ್ಷ್ಯಗಳನ್ನ ಹಿಂದೆ ಸೆಕೆಂಡರಿ ಎವಿಡೆನ್ಸ್ ಆಗಿ ತೆಗೆದುಕೊಳ್ತಿದ್ರು. ಈಗ ಅವುಗಳನ್ನು ಕೂಡ ಪ್ರೈಮರಿ ಎವಿಡೆನ್ಸ್ ಆಗಿ, ಮುಖ್ಯ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂಥದ್ದು. ವಾಟ್ಸಪ್ ಮೆಸೇಜ್ಗಳಾಗಲಿ, ವಿಡಿಯೋ ಕಾಲ್ಸ್ಗಳಾಗಲಿ, ಯಾವುದೇ ಒಂದು ದಾಖಲಾತಿಗಳನ್ನು ಒದಗಿಸೋದ್ರಲ್ಲಿ, ತಗೊಳ್ಳೋದ್ರಲ್ಲಿ, ಸಾಕ್ಷಿಗಳನ್ನು ಒದಗಿಸೋದ್ರಲ್ಲಿ ಬಹಳ ಒಂದು
ಬಹಳ ಒತ್ತು ಕೊಟ್ಟು ಇದನ್ನು ಚೇಂಜಸ್ ಮಾಡಲಾಗಿದೆ, ಅದರಿಂದ ಅನುಕೂಲಕರ ಆಗಲಿದೆ ಅಂತ ಹೇಳಿ ರೈಟ್. ಮಾಲ್ಗತ್ತಿ ಸರ್, ನೀವು ಹೇಳಿ, ಭಾರತೀಯ ದಂಡ ಸಂಹಿತೆ ಅಂತಿತ್ತು, ಇನ್ಮೇಲೆ ಭಾರತೀಯ ನ್ಯಾಯ ಸಂಹಿತೆ. ಸಹಜವಾಗಿ ಒಂದು ಕುತೂಹಲ ಇದೆ, ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಿದ್ದೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಒಂದು ಸಣ್ಣ ಪುಟ್ಟ ರಾಜಕೀಯ ಇದ್ರೂ ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಡ್ಬೋದು. ಯಾವ ಕೋರ್ಟ್ ಅಂತ ಕನ್ವರ್ಟ್ ಆಗುತ್ತೋ ಅದು ಬೇಗ ನ್ಯಾಯ ಸಿಗಲ್ಲ, ನ್ಯಾಯ ಬೇಕು ಅಂದವನು ವರ್ಷಾನ್ಗಟ್ಲೆ ಕಾಯಬೇಕು. ಈ ಥರದೊಂದು ಪರಿಸ್ಥಿತಿ ನಡುವೆ ಈ ಭಾರತೀಯ ನ್ಯಾಯ ಸಂಹಿತೆಯನ್ನು ನೀವು ಹೇಗೆ ಸ್ವೀಕಾರ ಮಾಡಿದ್ರಿ? ಏನು ಅನ್ನಿಸ್ತಾ ಇದೆ ನಿಮಗೆ? ಮೊದಲನೇದಾಗಿ ಇವತ್ತೇ ನೀವು ಜನರಿಗೆ ಒಂದು ಅವೇರ್ನೆಸ್ ಅನ್ನು ಮಾಡ್ತಾ ಇದ್ದೀರಿ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಜನರಿಗೆ ಗೊತ್ತಾಗಬೇಕು, ಜನಸಾಮಾನ್ಯರಿಗೆ ಕಾನೂನು ಬದಲಾವಣೆ ಪಾರ್ಲಿಮೆಂಟ್ನಲ್ಲಿ ಆಗ್ತದೆ, ಆದರೆ ಜನರಿಗೆ ಮುಟ್ಟಬೇಕು ಯಾವಾಗ ಅದು. ಇವರು ಸುಮಾರು ಒಂದು 6 ತಿಂಗಳ ಮುಂಚೆನೇ ಮಾಡಿದ್ದಾರೆ ಇದನ್ನು. ಅದು ಅದ್ರ ಬಗ್ಗೆ ವೈಡ್ ಪಬ್ಲಿಸಿಟಿನೂ ಕೊಡಲಿಲ್ಲ ಏನು ಮಾಡಿದ್ದಾರೆ ಅಂತ. ಯಾರಿಗೆ ಏನು ಮಾಡಬೇಕು ಅನ್ನೋದು ಯಾರಿಗೆ ಜನರಿಗೆ ಏನೂ ಗೊತ್ತಿಲ್ಲ, 0. ಅದ್ರ ಬಗ್ಗೆ ಯಾವ ತಿಳುವಳಿಕೆ ಇಲ್ಲ. ಸೊ ಹೀಗಾಗಿ ಇದ್ರ ಬಗ್ಗೆ ಭಾಳ ಅವೇರ್ನೆಸ್ ಮಾಡಬೇಕು. ನೀವು ಮೊದಲನೇದಾಗಿ ಇದನ್ನು ಮಾಡ್ತಾ ಇದ್ದೀರಿ, ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಿ ಟಿವಿಗೆ, ಜಿ ಕನ್ನಡ ಟಿವಿಗೆ. ಇದರಲ್ಲಿ ಏನಾಗಿದೆ, ಈ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷಿ ಇದು ಸಂಹಿತೆ, ಇವು 3-4 ಹೆಸರನ್ನು ಬದಲಿ ಮಾಡಿದ್ದಾರೆ. ಇಂಡಿಯನ್ ಅನ್ನೋ ಬದಲಿ ಭಾರತೀಯ ಅಂತ ಮಾಡಿದ್ದಾರೆ, ದಂಡ ಅನ್ನೋ ಬದಲಿ ನ್ಯಾಯ ಅಂತ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಮುಂಚೆ ಏನಿತ್ತು, ಭಾರತೀಯ ಐ ಪಿ ಸಿಯಲ್ಲಿ 511 ಸೆಕ್ಷನ್ಗಳಿದ್ದು, ಈಗ 358 ಸೆಕ್ಷನ್ಗಳು ಮಾಡಿದ್ದಾರೆ. 358 ಸೆಕ್ಷನ್ ಕಡಿಮೆ ಮಾಡಿದ್ದಾರೆ. 45 ಸೆಕ್ಷನ್ಗಳನ್ನು ಅದರಲ್ಲಿ ಬದಲಾವಣೆ ಮಾಡಿದ್ದಾರೆ. 45 ಸೆಕ್ಷನ್ಗಳನ್ನು ಬದಲಾವಣೆ ಮಾಡಿದ್ದಾರೆ. ಇದು ಭಾಳ ಪ್ರೋಗ್ರೆಸಿವ್. ಯಾಕಂದರೆ ಈ 511 ಸೆಕ್ಷನ್ ಇಟ್ಕೊಂಡು ಏನು ಮಾಡಿ, ಕೆಲವೊಂದು ಡಬಲ್ ಇದ್ದಾವೆ, ಕೆಲವೊಂದು ಅದು ಸೇಮ್ ಬಂದಿರೋದು, ಆ ಗ್ರೀವಿಯಸ್ಸು, ಮೈನರು ಇವೆಲ್ಲ ಇಟ್ಕೊಂಡು ಸಪ್ರೇಟ್ ಇದ್ದಾವೆ. ಸೊ ಅಂಥವು ಬದಲಾವಣೆ ಮಾಡಿದ್ದಾರೆ. ಭಾಳ ಒಳ್ಳೆಯದಿದು, ಜನರಿಗೆ ಭಾಳ ಅನುಕೂಲ ಆಗ್ತದೆ, ಬೇಗ ನ್ಯಾಯ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಈಗ ಸುಮಾರು ಇದರಲ್ಲಿ 3 ಇದರಲ್ಲೂ ಎವಿಡೆನ್ಸ್ ಆ್ಯಕ್ಟು, ಭಾರತೀಯ ಸಾಕ್ಷಿಗಳನ್ನು ಏನು ಇದು ಮಾಡಿದ್ದಾರೆ ಅದರಲ್ಲೂ ಬದಲಾವಣೆ ಮಾಡಿದ್ದಾರೆ. ಸುಮಾರು 21 ಸೆಕ್ಷನ್ಗಳನ್ನು ತೆಗೆದಿದ್ದಾರೆ, 19 ಸೆಕ್ಷನ್ಗಳನ್ನು ಅಡಾಪ್ಟ್ ಮಾಡಿದ್ದಾರೆ, ಹೊಸದು ಹಾಕಿದ್ದಾರೆ. ಆಮೇಲೆ 170 ಸೆಕ್ಷನ್ಗಳನ್ನು ನ್ಯಾಯ CRPCಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಇದು ಒಳ್ಳೆಯದು. ನಾವು 173 ಮೊದಲು 154 ಪ್ರಕಾರ FIR ಅನ್ನು ದಾಖಲು ಮಾಡ್ತಿದ್ದೀವಿ, ಈಗ FIR 173 ಪ್ರಕಾರ ದಾಖಲು ಮಾಡಬೇಕು. ಸೊ ಇದು ಬದಲಾವಣೆ ಆಗಿದೆ. ಈ ಬದಲಾವಣೆ ಅಂದರೆ ಈ FIR-ನಲ್ಲಿ ಅವನು ಮೊದಲು ಸ್ಟೇಷನ್ಗೆ ಬಂದೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಈಗ ಆನ್ಲೈನಲ್ಲಿ ಮಾಡಬಹುದು, ಮನೆಯಾಗ ಕುಂತು ಮಾಡಬಹುದು, ಎಲ್ಲಿ ಯಾವುದೇ ಸ್ಟೇಷನ್ದಲ್ಲಿ ಮಾಡಬಹುದು. ಒಂದೇ ಪರ್ಟಿಕ್ಯುಲರ್ ಆಗಿ ನಮ್ದು ನನ್ನ ಏರಿಯಾ ನಿನ್ನ ಏರಿಯಾ, ಅಲ್ಲಿ ಹೋಗು, ಇಲ್ಲಿ ಬರೋದಲ್ಲ, ಅಲ್ಲಿ ಹೋಗು, ಇವೇನು ತಿರುಗಾಡಿಸೋದು ಇರ್ತದೆ, ಇದೆಲ್ಲ ಬಂದಾದಂಗೆ ಜನರಿಗೆ ಒಂಥರ ಅನುಕೂಲ. ಎಲ್ಲಿ ಯಾರು ಸ್ಟೇಷನ್ಗೆ ಹೋಗ್ಲಿಕ್ಕೆ ಹೆದರ್ತಾರೆ, ಯಾರಿಗೆ ಅವರಿಗೆ ನ್ಯಾಯ ಸಿಗೋದಿಲ್ಲ, ಆನ್ಲೈನ್ ಕುತ್ಕೊಂಡು ಕಂಪ್ಲೇಂಟ್ ಮಾಡಬಹುದು. ಬಹಳ ಈಸಿ ಪ್ರೊಸೆಸ್, ಜನರಿಗೆ ಅನುಕೂಲ, ಇದು ಬಹಳಷ್ಟು ಅನುಕೂಲ. ಇನ್ನು ಇದು ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಈ ಮಾನ್ಯ ಗೃಹ ಮಂತ್ರಿಗಳು ಸುಮಾರು 3200 ಮೀಟಿಂಗ್ ಮಾಡಿದ್ದಾರೆ. 3200 ಇಷ್ಟೊಂದು ಮೀಟಿಂಗ್ ಅನ್ನು ಮಾಡಿ ಅಷ್ಟೊಂದು ಜನರಿಗೆ ಈ ಜಡ್ಜಸ್ಗೆ ಕರೆಸಿದ್ದಾರೆ. ಆಮೇಲೆ ಅಡ್ವೊಕೇಟು, ಸೀನಿಯರ್ ಅಡ್ವೊಕೇಟ್ಸು, ಆನಂತರ ರಿಟೈರ್ಡ್ ಜಡ್ಜಸ್ಸು, ಗವರ್ನರ್ಸು, CM, MLA, MPಸು, ಎಲ್ಲರದು, ಪೊಲೀಸ್ ಆಫೀಸರ್ಸು, IAS, IPS ರಿಟೈರ್ಡ್ ಬಂದಿದ್ದು ಎಲ್ಲರೂ ಸಜೆಷನ್ ತಗೊಂಡು, ಸಜೆಷನ್ಗಳು 3200 ಸಜೆಷನ್ಗಳು, ಇದು 258 ಮೀಟಿಂಗ್, ಗೃಹ ಮಂತ್ರಿಗಳು 258 ಮೀಟಿಂಗ್ ಮಾಡಿದ್ದಾರೆ, 3200 ಸಜೆಷನ್ ತಗೊಂಡಿದ್ದಾರೆ. ಇದು ಲಾಂಗ್ ಪ್ರೊಸೆಸ್. ಎಲ್ಲರೂ ಅನುಭವಿಗರಸ್ತಿಂದನೇ ಅದನ್ನ ಅವರು ಪರಿಣತೆಯನ್ನ ಅವರ ಅನುಭವದ ಪ್ರಕಾರ ಏನೇನು ಬದಲಾವಣೆ ಆಗಬೇಕು, ಯಾವ ರೀತಿ ನ್ಯಾಯ ಅಡೆತಡೆಗಳು ಇದಾವೆ ಈಗಿನ ಕಾಲದಲ್ಲಿ, ಅದು ಹೇಗೆ ಶೀಘ್ರ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಅನ್ನೋ ಬದಲೇ ಅವ್ರದ್ದೆಲ್ಲರದು ಹೇಳಿಕೆಗೆ ಅಂತ ತಗೊಂಡಿದ್ದಾರೆ, ಅವ್ರದ್ದು ಸಜೆಷನ್ ತಗೊಂಡಿದ್ದಾರೆ. ಇದು ಭಾಳ ಒಳ್ಳೆಯದು. ಆದರೆ ಒಂದು ಹೇಳಿಕೆ ಇಷ್ಟಪಡ್ತಾನೆ, ಇಷ್ಟೊಂದು ದೊಡ್ಡ ಅಮೆಂಡ್ಮೆಂಟು, ಇದೊಂದು ಬಹಳ ದೊಡ್ಡ ಪ್ರಕ್ರಿಯೆ, ಇದು ಸಣ್ಣ ಕೆಲಸ ಏನಲ್ಲ. ಇಂಥದ್ದೊಂದು ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆ ಇರಲಾರ್ದೇ ಪಾಸ್ ಆಗಿದೆ. ಅದ್ರ ಬಗ್ಗೆ ಬರ್ತೀನಿ. ಇದು ನಿಜವಾಗಿಯೂ ಬಹಳ ದುರ್ದೈವ. ಇದು ಇಂಥವನ್ನ ಪ್ರತಿಯೊಂದೂ ಚರ್ಚೆ ಒಳಗಾಗಬೇಕು. ಚರ್ಚೆ ಒಳಗಾಗಿ ಬಿಲ್ ಅಷ್ಟೇ ಅರ್ಜೆಂಟ್ ಏನಿಲ್ಲ ಇದು ಮಾಡೋದು. ಈಗಾದ್ರೂ ಅಡ್ಡಿ ಇಲ್ಲ, ಈಗಾದ್ರೂ ಚರ್ಚೆ ಮಾಡಬಹುದು, ಅಮೆಂಡ್ ಮಾಡಬಹುದು. ಅಲ್ಲ, ಈಗ ಇಷ್ಟು ಒಳ್ಳೇದು ಅಂತ ಹೇಳ್ತಿರಲ್ಲ, ಇದಕ್ಕೆ ವಿರೋಧ ಬರುತ್ತಾ? ವಿರೋಧ ಪ್ರಶ್ನೆ ಅಲ್ಲ, ಇನ್ನೂ ಪರಿಣಿತರು ಇರ್ತಾರೆ, ಅವ್ರ ಅನುಭವನ ಯಾಕೆ ತಗೋಬಾರ್ದು?
ಈಗ ಯಾವ್ದು ಕೆಟ್ಟು ಯಾವ್ದು ಒಳ್ಳೆ ಅನ್ನೋದು ನಮಗೂ ಗೊತ್ತಿಲ್ಲ, ವಕೀಲರಿಗೂ ಗೊತ್ತಿಲ್ಲ. ಅದು ಕೇಸ್ ನಡೆಸಿದಾಗೆ ಗೊತ್ತಾಗಬಹುದು, ನಾವು FIR ಮಾಡಿದಾಗೆ ಗೊತ್ತಾಗಬಹುದು. ನಾವು ಯೂಶಲಿ FIR ಏನ್ ಮಾಡ್ತೇವೆ, 323, T24, 506, 511, 327, 427, ಕಿಡ್ನಾಪು, ಟ್ರಸ್ ಪಾಸು, ಬೈದ ಗೀದ, ಇವೆಲ್ಲ 506, 511 ಇವೆಲ್ಲ ಕಾಮನ್ ಸೆಕ್ಷನ್ಗಳು. ಇವೆಲ್ಲ ಸೆಕ್ಷನ್ಗಳು ಬದಲಾವಣೆ ಆಗ್ತವೆ. ಆ ಬದಲಾವಣೆ ಆಗಿದ್ದ ಸೆಕ್ಷನ್ ನಮಗೆ ಗೊತ್ತಾಗಬೇಕಲ್ಲ, ಈಗ ನಮಗೆ ಗೊತ್ತಿಲ್ಲ ಯಾವ ಸೆಕ್ಷನ್ ಯಾವ ಬದಲಾವಣೆ. ಈಗ ಏನ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಒಂದು ನಮ್ಮ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಕಾಡೆಮಿಯಲ್ಲಿ, ಅಲ್ಲಿ ಎಲ್ಲ ಒಂದು ಕೈಪಿಡಿ ಮಾಡಿದ್ದಾರೆ ಪೊಲೀಸರಿಗೆ. ಜನಸಾಮಾನ್ಯವಾಗಿ ಈಗ 358 ಸೆಕ್ಷನ್ಗಳು ನಮಗೆ ಅದು ಸಿಗುವುದಲ್ಲ, ಅದು ಅಷ್ಟೊಂದು ಬಯಾಟ್ ಮಾಡೋದು ಅವಶ್ಯಕತೆ ಇಲ್ಲ. ಈ ನಾವು ರುಟೀನ್ ಆಗಿ ಬರುವಂತ ಕೇಸುಗಳು, ರುಟೀನ್ ಆಗಿ ಬಡದಂತ ಕೇಸು, ಹೊಡೆದಾಟ, ಬಡದಾಟ, ಕಿಡ್ನಾಪು, ಪಿಕ್ ಪಾಕೆಟ್, ರುಟೀನ್ ಆಗಿ ಬರುವಂತ ಕೇಸ್, ಅವು ಸೆಕ್ಷನ್ಗಳು ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೆ ಗೊತ್ತಿರಬೇಕು, ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಗೊತ್ತಿರಬೇಕು. ಸೊ ಅದನ್ನ ಕೈಪಿಡಿ ಮಾಡಿ ಎಲ್ಲರಿಗೆ ಹಂಚಿದ್ದಾರೆ, ಎಲ್ಲ ಪೊಲೀಸ್ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ ಹಿಡ್ಕೊಂಡು, ರೈಟರ್ ಹಿಡ್ಕೊಂಡು, PSI ದಿಂದ DCP SP ಅವ್ರಿಗೂ ಕರೆದು ಅವ್ರಿಗೆ ರಿವಿಷನ್ ಮಾಡಿದ್ದಾರೆ. ಯಾರು ಲಾ ಕಾಲೇಜಿನವ್ರ ಪ್ರೊಫೆಸರ್ ಕಡೆಯಿಂದ, ರಿಟೈರ್ಡ್ ಜಡ್ಜಸ್ ಕಡೆಯಿಂದ ಅವ್ರಿಗೆ ಕರೆಸಿ ಅವ್ರಿಗೆ ಇದ್ರ ಬಗ್ಗೆ ಅನುಭವ, ಇದ್ರ ಬಗ್ಗೆ ಹೇಗೆ ಕ್ರಮ ತಗೋಬೇಕು, ಯಾವ ಸೆಕ್ಷನ್ ಏನೇನು ಹೇಳ್ತದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಬುಕ್ ಪ್ರಿಂಟ್ ಮಾಡಿ ಎಲ್ಲ ಸ್ಟೇಷನ್ಗೂ ಸಪ್ಲೈ ಮಾಡಿದ್ದಾರೆ. ಆದರೆ ನಮ್ಮವ್ರಿಗೆ ತಲೆ ಓದೋದಿಲ್ಲ, ಓದ್ರೂ ಹತ್ತೋದಿಲ್ಲ. ಆದರೆ ಪ್ರಾಕ್ಟಿಕಲ್ ಆಗಿ ಅನುಭವ ಯಾವಾಗ ಆಗ್ತದೆ, FIR ಮಾಡುವಾಗ ಅನುಭವ ಆಗೋದು. ಸೊ ಅನುಭವ ಆದ್ಮೇಲೆ ಅದು ಪರ್ಮನೆಂಟ್ ಆಗಿ ತಲೆಯಲ್ಲಿ ಉಳಿತದೆ. ಆ ರೀತಿ ಕ್ರಮವನ್ನು ತಗೊಳ್ಳಿಕ್ಕೆ ಇನ್ನೊಂದು 6 ತಿಂಗಳ ಇದು ಪೊಲೀಸಿಗೆ ಅಡ್ಜಸ್ಟ್. ಅಲ್ಲಿವರೆಗೂ ನಮ್ಮವರು ಸ್ವತಃ ತಲೆಯನ್ನು ಉಪಯೋಗ ಮಾಡ್ಕೋಬಾರ್ದು. ನಮ್ಮಲ್ಲೇ APP ಇರ್ತಾರೆ, ADG ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಪ್ರಾಸಿಕ್ಯೂಷನ್, ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಸೆಕ್ಷನ್ ಹಚ್ಚುವಾಗ. ಯಾಕಂದ್ರೆ ಸೆಕ್ಷನ್ ಹಚ್ಚೋದು ಬಹಳ ಇಂಪಾರ್ಟೆಂಟ್ FIR ದಲ್ಲಿ. ನಾವು ಸೆಕ್ಷನ್ ಯಾವ್ದಾದ್ರು ಬೇಲೇಬಲ್ ಸೆಕ್ಷನ್ ಹಚ್ಚಿದ್ವಿ ಅಂದ್ರೆ ಆರೋಪಿ ಜಾಮೀನು ಹೋಗ್ಬಿಡ್ತಾನೆ. ಸೊ ಇದು ಸೆಕ್ಷನ್ ಹಚ್ಚೋದು ಬಹಳ ಇಂಪಾರ್ಟೆಂಟ್. ಗೊತ್ತಾಗದೇ ಇದ್ರೆ ಸೀನಿಯರ್ ಆಫೀಸರ್ಸ್ಗೂ ಅವ್ರಿಗೆ ಗೊತ್ತಾಗದೇ ಇದ್ರೆ APP ಇರ್ತಾರೆ, ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಪ್ರಾಸಿಕ್ಯೂಷನ್, ಅವ್ರಿಗೆ ಕನ್ಸಲ್ಟ್ ಮಾಡಿ FIR ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಆಮೇಲೆ ಪ್ರೊಸೀಜರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಆಮೇಲೆ ಪೊಲೀಸ್ ನಮ್ದು ಲೆಕ್ಕಕ್ಕೆ ಇರಲಿಲ್ಲ ಸಾಕ್ಷಿಗಳು. ಈಗ ಪೊಲೀಸರದು ಒಂದು 50% ಅದು ಹೆಂಗೆ ಅಂತ ನಂಗೆ ಕುತೂಹಲ ಇದೆ ಸರ್. ರೈಟ್, ಮಾತಾಡ್ತೀವಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತೀಯ ದಂಡ ಸಂಹಿತೆ ಅಂತಿತ್ತು, ಇನ್ಮೇಲೆ ನ್ಯಾಯ ಸಂಹಿತೆ ಆಗುತ್ತೆ. ನ್ಯಾಯ ಅನ್ನೋದು ತ್ವರಿತವಾಗಿ ಸಿಗುತ್ತೆ, ಪ್ರತಿಯೊಂದು ಸಾಕ್ಷಿ ಕೂಡ ಇಲ್ಲಿ ಪ್ರಮುಖ ಅಂತ ಹೇಳಿ. ಇದೆಲ್ಲದರ ನಡುವೆ ಪೊಲೀಸ್ ಇಲಾಖೆ ಅಂದ ಸಂದರ್ಭದಲ್ಲಿ ಈ ಹೊಸ ಕಾನೂನು ಅಂತ ಏನು ಬಂದಿದೆ ಅದನ್ನು ತರಬೇತಿಯ ಮೂಲಕ ಅರಿತುಕೊಳ್ಳೋದು, ಸೆಕ್ಷನ್ ಹಾಕಬೇಕಾದ್ರೆ ಬಹಳ ಜಾಗ್ರತೆಯಿಂದ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಿ. ನೋಡಿ, ಇವತ್ತಿನಿಂದ ಈ ಕಾನೂನು ಜಾರಿಗೆ ಬರ್ತಿರೋದು ನ್ಯಾಯ ಸಂಹಿತೆಯ ಕಾನೂನು. ಅಂದ್ರೆ ನನಗೀಗೇನು ಡೌಟ್ ಅಂದರೆ, ಇವತ್ತಿನಿಂದ ಯಾವ ಕೇಸ್ಗಳೆಲ್ಲ ದಾಖಲಾಗ್ತವೆ ಅದ್ರ ಮೇಲೆ ಇಂಪ್ಲಿಮೆಂಟ್ ಆಗುತ್ತಾ ಹೇಗೆ ಅಂತ. ಯಾಕೆಂದರೆ ಈಗ ಸಾವಿರಾರು ಕೇಸ್ಗಳಿದ್ದಾವೆ. ಕೆಲವೊಂದು FIR ಹಾಕಿರ್ತಾರೆ, ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂದರೆ ಈಗ ಹಳೇ ಸೆಕ್ಷನ್ಗಳ ಅನ್ವಯ ಚಾರ್ಜ್ ಶೀಟ್ ಹಾಕಬೇಕಾ, ಹೊಸ ಸೆಕ್ಷನ್, ಹಿಂಗೊಂದು ಸ್ವಲ್ಪ ಚಾರ್ಜ್ ಶೀಟಲ್ಲಿ ಸೆಕ್ಷನ್ಸ್ಗಳು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಚಾರ್ಜ್ ಶೀಟಲ್ಲಿ ಬದಲಾವಣೆ ಮಾಡ್ಬೋದು. ಇವತ್ತಿಂದ ಏನು ಹೊಸ FIRಗಳಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಅಪರಾಧಗಳಿಗೆ ಅದಕ್ಕೆ ಯಾವ ಸೆಕ್ಷನ್, ಈಗ ಹೊಸ ಸೆಕ್ಷನ್ಸ್ ಏನು ಬಂದಿದೆ ಅದರ ಅಡಿಯಲ್ಲೇ ಮಾಡ್ಬೋದು. FIR ಕೂಡ 173 ಅಡಿ FIR ಹಾಕುವಂಥದ್ದು ಚೇಂಜ್ ಆಗಿದೆ. ಸೊ ಅದೇ ಥರ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದರಲ್ಲಿ ಕೋರ್ಟಲ್ಲೂ ಕೂಡ ಇವತ್ತಿಂದ ಏನು ಕೇಸ್ಗಳು ಫೈಲ್ ಆಗುತ್ತೆ ಅದೆಲ್ಲವೂ ಕೂಡ ಹೊಸ ಸೆಕ್ಷನ್ ಅಡಿಯಲ್ಲೇನೆ ಫೈಲ್ ಸೆಕ್ಷನ್ ಹಾಕಬೇಕಾದ್ರೆ. ಈಗ ಹೊಸ ಸೆಕ್ಷನ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಈ ಹೊಸ ಕಾನೂನು ಚೆನ್ನಾಗಿ ತಿಳ್ಕೊಂಡಿರೋ ಒಬ್ಬ ಆರೋಪಿನೋ ಅಥವಾ ಅಪೋಸಿಟ್ ಪಾರ್ಟಿನೋ ಇದ್ದ ಅಂತ ಹೇಳಿದ್ರೆ ಸಹಜವಾಗಿ ತಪ್ಪಾಗಿ ಸೆಕ್ಷನ್ ಹಾಕಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತರಬೇತಿ ಬಹಳ ಮುಖ್ಯ. ಕೋರ್ಟ್ ಅಲ್ಲಿ ಆತರ ನಡೆಯೋದೇ ಇಲ್ಲ. ಚಾರ್ಜ್ ಶೀಟ್ ಹಾಕಿದ್ರು ಕೋರ್ಟ್ ಚಾರ್ಜ್ ಫ್ರೇಮ್ ಮಾಡ್ತಾರೆ, ಕೋರ್ಟ್ನಲ್ಲಿ ಸಪರೇಟ್ ಚಾರ್ಜ್ ಫ್ರೇಮ್ ಮಾಡ್ತಾರೆ. ಚಾರ್ಜ್ ಶೀಟ್ ಹಾಕಿದ್ರೆ ಸ್ಕ್ರೂಟಿನಿ ಆಗುತ್ತೆ, ಮತ್ತೆ ಚಾರ್ಜಸ್ ಫ್ರೇಮ್ ಆಗೋಗ್ಲಿಕ್ಕೇನು ಇರುತ್ತೆ. ಆ ಸೆಕ್ಷನ್ಗಳು ಇದು ಈ ಅಪರಾಧಗಳಿಗೆ ಇದನ್ನೇ ಹಾಕಿದಾರ, ಕರೆಕ್ಟ್ ಆಗಿದ್ಯಾ ಅಂತ ಅದು ಆದ್ಮೇಲೆನೆ ಮುಂದೆ ಪ್ರಕ್ರಿಯೆ ಸ್ಟಾರ್ಟ್ ಆಗೋದು. ಹಾಗಾಗಿ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ರೈಟ್ ಸರ್. ಈಗ ನಾವು ಹಲವಾರು ವರ್ಷಗಳಿಂದ ಒಂದು ಸುದ್ದಿ ನೋಡ್ತಿದ್ವಿ, ಯಾವುದೋ ಒಂದು ಕೇಸು 28 ವರ್ಷ ಆದಮೇಲೆ ಜೈಲಿಗೆ ಹಾಕಿದ್ರು, ಅವ್ರಿಗೆ ಶಿಕ್ಷೆ ಆಯಿತು. 10 ವರ್ಷ ಆದಮೇಲೆ ಈಗ ಈ ನ್ಯಾಯ ಸಂಹಿತೆಯ ಮೂಲಕ ತ್ವರಿತ ಅನ್ನೋ ಶಬ್ದ ನೋಡಿದೆ, ನಿಜಾನಾ? ಅದು ನಿಜ. ಎಸ್ಪೆಷಲಿ ರೇಪ್ ಕೇಸ್ನಲ್ಲಿ ಮಾತ್ರ ಅದು 45 ದಿವಸ ಟೈಮ್ ಕೊಟ್ಟಿದ್ದಾರೆ. 45 ಡೇಸ್ನಲ್ಲೇ ಜಜ್ಮೆಂಟ್ ಕೊಡಬೇಕು. ನಾವು ಸಹ ಕೂಡಲೇ ಚಾರ್ಜ್ ಶೀಟ್ ಹಾಕ್ಬೇಕು ಅದನ್ನ. ಅಂದ್ರೆ 2 ತಿಂಗಳ ಒಳಗೆ, ಮೊದಲು 3 ತಿಂಗಳಿತ್ತು ಚಾರ್ಜ್ ಶೀಟ್ ಹಾಕೋದು, ಈಗ 2 ತಿಂಗಳು ಮಾಡಿದ್ದಾರೆ. 2 ಮಂತ್ಸ್ ಒಳಗೆ ನಾವು ಚಾರ್ಜ್ ಶೀಟ್ ಹಾಕಬೇಕು. ಆನಂತರ ಏನಿದೆ, 12 ವರ್ಷದಿಂದ 12 ವರ್ಷ ಒಳಗಿನ ಹುಡುಗಿಯರಿಗೆ
12 ವರ್ಷದ ಕೆಳಗಿನ ವಯಸ್ಸಿನ ಹುಡುಗಿಯರಿಗೆ 20 ವರ್ಷವರೆಗೂ ಸಜಾ ಇದೆ ರೇಪ್ ಕೇಸ್ನಲ್ಲಿ, 20 ವರ್ಷವರೆಗೂ. ಆಮೇಲೆ ಡೆತ್ ಸೆಂಟೆನ್ಸು ಎರಡೂ ಇದಾವೆ. ಗೊತ್ತಾಯ್ತು. 12 ವರ್ಷಕ್ಕಿಂತ ಒಳಗಿನ ಒಳಪಟ್ಟವ್ರಿಗೆ, 12 ವರ್ಷದ ಮೇಲ್ದವ್ರಿಗೆ ಅಲ್ಲ ಅದು. ಆ ನಂತರ ಈ 14 ದಿವಸದಲ್ಲೇ ನಾವು ಡಾಕ್ಯುಮೆಂಟ್ಸನ್ನು ಎಲ್ಲ ವಕೀಲರಿಗೆ, ಅವರು ಡಿಫೆನ್ಸ್ ಲಾಯರ್ಗೆ, ಆರೋಪಿಗೆ ನಾವು ಡಾಕ್ಯುಮೆಂಟ್ಸ್ ಕೊಡಬೇಕಾಗ್ತದೆ. ಆಮೇಲೆ ಕೋರ್ಟ್ ಸಹ ಇದರಲ್ಲಿ ಬರೀ ಕೇವಲ 2 ಟೈಮು ಅಡ್ಜರ್ನ್ಮೆಂಟ್. ಮುಂಚೆ ಸಾಕ್ಷಿ ಬಂದಿಲ್ಲ, ವಕೀಲರು ಹುಷಾರಿಲ್ಲ, ಅಪೋನೆಂಟ್ ವಕೀಲ್ ಬಂದಿಲ್ಲ, ಅಡ್ಜರ್ನು ಅವ್ನು ಸತ್ತ ಇವನು ಸತ್ತ ಯಾವ ಸತ್ತ ಏನೂ ಇಲ್ಲ, ಕೋರ್ಟ್ ಇದ್ರೇನೆ ಈ ತರ 108 ಕಾರಣ ಪೋಸ್ಟ್ಪೋನ್ ಮಾಡ್ತಾ ಇದ್ರು ಮುಂಚೆ. ಅಲ್ಲ ಸರಿ, ಈಗ ಅದನ್ನು ಕನ್ಸಿಡರ್ ಮಾಡುತ್ತಾ ಕೋರ್ಟ್? ಮಾಡೋದಿಲ್ಲ, ರೀಸನಬಲ್ ಇದ್ರೆ ಕನ್ಸಿಡರ್ ಮಾಡ್ತಾರೆ. ಅದು ರೀಸನಬಲ್ ಇರಬೇಕು. ಇವ್ರು ನಾವೇನು ಅಥವಾ ಡಿಫೆನ್ಸ್ ಲಾಯರ್ ಕೊಡೋದು, ನಾವು ಕೊಡೋದು, ಪ್ರಾಸಿಕ್ಯೂಷನ್ದವ್ರು ಕೊಡೋದು, ಏನು ಅದು ನಾವು ಏನು ಕಾರಣ ಕೊಡ್ತೀವಿ ಅದು ಜುನೈನ್ ಇರಬೇಕು. ಅದು ನಿಜವಾದಂತ ಜಡ್ಜ್ಗೆ ಗೊತ್ತಾದ್ರೆ ಮುಂದೆ ಎಕ್ಸ್ಟೆನ್ಷನ್ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ಅದು ಎರಡೇ ಫ್ರೇಮ್ ಅಂತೂ ಮಾಡಿದ್ದಾರೆ. 2 ಜಡ್ಜ್ಮೆಂಟ್ 2 ಸಲ ಪೋಸ್ಟ್ಪೋನ್ ಆಗಬೇಕು, 2ಕ್ಕಿಂತ ಹೆಚ್ಚು ಅಡ್ಜರ್ಮೆಂಟ್ ಆಗಬಾರ್ದು, 2ರೊಳಗೆ ಜಡ್ಜ್ಮೆಂಟ್ ಕೊಡ್ಬೇಕಂತ ಕಾನೂನು ಮಾಡಿದ್ದಾರೆ. ಇದು ಬಹಳ ಸಂತೋಷದಾಯಕ ಸಂಗತಿ. ಯಾಕಂದ್ರೆ ಟೈಮ್ ಸಿಕ್ಕಂಗೆ ಅವರಿಗೆ ಬದಲಾವಣೆ ಮಾಡುವಂತ ಚಾನ್ಸ್ ಇರ್ತವೆ. ಮುಂದೆ 3-4 ವರ್ಷ ಟೈಮ್ ಸಿಕ್ತಿತ್ತು. ಆ ಟೈಮ್ ಸಿಕ್ಕಾಗೆ ಆರೋಪಿಗಳು ಯಾವುದೋ ಒತ್ತಡದಿಂದ ದುಡ್ಡು ಕೊಡ್ತೀವಿ ಆಸೆ ಹಚ್ಚೋದು, ಯಾರ್ಯಾರ ಕಡೆಯಿಂದ ಒತ್ತಡ ಹಾಕ್ಸೋದು, ಯಾರ ಮಾತು ಕೇಳ್ತಾರೋ ಅವ್ರ ಕಡೆಯಿಂದ ಹೇಳ್ಸೋದು, ಆಗಿದ್ದಾಗಿದೆ ಹೋದಾನೆ ಈಗ ನೀವು ಜೀವನ ನೋಡ್ಕೊಳ್ಳಿ ಅಂತ ದುಡ್ಡು ಇಸ್ಕೊಂಡು ಬದುಕು ಮಾಡ್ರಿ ಅಂತ ಹೀಗೆ ನ್ಯಾಯ ಹೇಳೋರು, ನ್ಯಾಯ ಪಂಚಾಯತ್ ಮಾಡೋರು ಬಹಳ ಜನ ಇದ್ರು. ಸರ್, ಈಗ ನೀವು ಕೆಲವೊಂದು ಕೇಸ್ಗಳಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಿ. ಈಗ ಏನೋ ಒಂದು ಮೆಡಿಕಲ್ ರಿಪೋರ್ಟ್ ತಗೋಬೇಕು ಅಂದ್ರೆ ಇಷ್ಟು ದಿವಸಗಳಲ್ಲೇ ತಗೋಬೇಕು ಅಂತ ಹೇಳಿ ಬೇಕು ಅಂತಾನೆ ಕೇಸ್ನ ಪೋಸ್ಟ್ಪೋನ್ ಹಿಂದೆ ಮಾಡ್ತಿದ್ರಿಂದಾಗಿ ಆ ಟೆಸ್ಟ್ಗಳಿಗೆ ಈಗ ವಿತಿನ್ 7 days ಕೊಡ್ಬೇಕಂತ ಮಾಡಿದ್ದಾರೆ ಮೆಡಿಕಲ್ ರಿಪೋರ್ಟ್. ಅದು ಬಹಳ ಅನುಕೂಲ ನಮಗೆ. ಯಾಕಂದ್ರೆ ನಾವು PM ರಿಪೋರ್ಟ್ ಅಲ್ಲಿ PM ರಿಪೋರ್ಟ್ ಬರ್ಲಿಕ್ಕೆ ಅದು ವಿಸ್ರಾ ಇದಕ್ಕೆ ಹೋಗಿದೆ, ನಾವು FSL ಕಳಿಸಿದ್ದೇವೆ. ವಿಸ್ರಾ ರಿಪೋರ್ಟ್ ಬರ್ಬೇಕಾದ್ರೆ 2-3 ವರ್ಷ. ನಾವು ಇನ್ನೊಂದೇನು ಚಾರ್ಜ್ ಶೀಟ್ ಕೊಟ್ಟು ಜಜ್ಮೆಂಟ್ ಇವತ್ತು ನಾಳೆ ಇದೆ ಅನ್ನೋದ್ರಾಗ ಸಹ ನಾವು ಇದು ಕೊಟ್ಟಿದ್ದೇವೆ, ರಿಪೋರ್ಟ್ ಕೊಟ್ಟಿದ್ದೇವೆ. ಡೆತ್ ರೀಸನ್, ಡೆತ್ ಡಾಕ್ಟರ್ ಕಡೆಯಿಂದ ಎಸಗೊಂಡು ಕೊಟ್ಟಿದ್ದೇವೆ. ಅಂತ ಕೇಸುಗಳು ಇದಾವೆ. ಈಗ ಅದು ಬಹಳ ಡಿಲೇ. ನಾವು ಹಳೆ ಕಾಲದಲ್ಲಿ ಅವಾಗ FSL ಇಲ್ಲಿ ಒಂದೇ ಇತ್ತು ಬೆಂಗಳೂರಲ್ಲಿ. ಈಗ ಎಲ್ಲ ಡಿವಿಷನ್ದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಮಾಡಿದ್ದಾರೆ. ಈಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಹೀನಸ್ ಕೇಸ್ನಲ್ಲಿ, ಪ್ರತಿಯೊಂದು ಹೀನಸ್ ಕೇಸ್ನಲ್ಲಿ ಯಾವುದು ಗಂಭೀರ ಸ್ವರೂಪದ ಕೇಸುಗಳಿರ್ತವೆ, ಮರ್ಡರ್ ಕೇಸಲ್ಲಿ, ರೇಪ್ ಆಗಲಿ, ಡೊಕೈಟಿ, ರಾಬರಿ, ಇಂಥ ಕೇಸ್ಗಳಲ್ಲಿ FSL ಅನ್ನು ಕಂಪಲ್ಸರಿ ಕರೆಸಬೇಕು ಸ್ಪಾಟ್. ಸರ್, ಈಗ ಕಾನೂನು ಶಾಸನಗಳಲ್ಲಿ ಸಂತ್ರಸ್ತೆ ಮತ್ತು ಸಾಕ್ಷಿಯೇ ಮುಖ್ಯ ಅನ್ನೋ ಪಾಯಿಂಟ್ ಇದೆ. ಈ ಹಿಂದೆನೂ ಇತ್ತದು? ಅಲ್ಲ, ಹಿಂದೆನೂ ಇತ್ತು. ಆದ್ರೆ ಈಗ ಕನ್ಸಿಡರ್ ಮಾಡ್ತಾರೆ, ಅದನ್ನ ಕನ್ಸಿಡರ್ 100% ಕನ್ಸಿಡರ್ ಮಾಡ್ತಾರೆ. ಈಗ ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದಾವೆ ಬೇಕಾದಷ್ಟು. ಯಾವುದೇ ಎವಿಡೆನ್ಸ್ ರೇಪ್ ಕೇಸ್ನಲ್ಲಿ ಯಾವುದೇ ಎವಿಡೆನ್ಸ್ ಇದ್ದಿದ್ರು ಸಂತ್ರಸ್ತೆ ಹೊರಸನಿ ಜನಫ್ ಅಂತ ಜಡ್ಜ್ಮೆಂಟ್ ಇದಾವೆ. ನೀವು ಯಾವುದೇ ಕಲೆಕ್ಟ್ ಮಾಡೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ, ಯಾವ ಎವಿಡೆನ್ಸು ಬೇಕಾಗಿಲ್ಲ. ಅವಳು ವರ್ಷನಿ ಜನಫ್ ಫಾರ್ ಕನ್ವಿಕ್ಷನ್. ಅಲ್ಲ, ರಾಂಗ್ ವರ್ಷನ್ ಆಗಿದ್ರೆ ರಾಂಗ್ ವರ್ಷನ್ ಅದನ್ನ ಇದು ಮಾಡ್ತಾರಲ್ಲ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಆ ಆಧಾರದಲ್ಲಿ ಅವಳು ನ್ಯಾಯ ಕೊಡುವಂತ ಜಡ್ಜ್ ಅವರಿಗೆ ಗೊತ್ತಾಗ್ತದೆ ಇವ್ರು ನಿಜ ಹೇಳ್ತಾಳೋ ಸುಳ್ಳು ಹೇಳ್ತಾಳೋ, ಕಾನ್ಕಾಕ್ಟೆಡ್ ಕೇಸ್ ಹೇಳಿದಾಳೋ ಹೇಗಂತ ಗೊತ್ತಾಗ್ಬಿಡ್ತದೆ ಇಮಿಡಿಯೇಟ್ ಆಗಿ. ಅದು ನಡೆಸೋರಿಗೆ, ವಕೀಲರಿಗೆ ಗೊತ್ತಾಗ್ತದೆ, ಜಡ್ಜ್ ಅವರಿಗೆ ಗೊತ್ತಾಗ್ತದೆ, ಪೊಲೀಸ್ನವರಿಗೆ ಗೊತ್ತಾಗ್ತದೆ. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಒಂದು ಅಸಂಪ್ಷನ್ ಏನಂದ್ರೆ, ಯಾವ ಹೆಣ್ಣು ಕೂಡ ಆ ಥರದ ವಿಚಾರಗಳಲ್ಲಿ ಬಂದು ಓಪನ್ ಆಗಿ ಒಪ್ಕೊಳ್ಳಲ್ಲ. ಫೇಕ್ ಸಂಬಂಧಗಳನ್ನಾಗಲಿ ಅಥವಾ ಲೈಂಗಿಕ ಕಿರುಕುಳ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅದನ್ನು ಈಗ ಯಾರ್ಯಾರು ಸುಮ್ಮನೆ ನನ್ಗೆ ರೇಪ್ ಆಗಿದೆ ಅಂತ ಹೇಳ್ಕೊಳ್ತಾರ, ಅದು ಒಂದು ಅಸಂಪ್ಷನ್. ಅದಕ್ಕೆ ಆಕೆ ಬಂದು ಹೇಳ್ತಾಳೆ ಅಂದರೆ ಅದನ್ನು ಸತ್ಯ ಅನ್ನೋ ರೀತಿ ಪರಿಗಣಿಸಬೇಕು ಅನ್ನುವಂಥದ್ದು. ಈಗ ಯಾವ ರೀತಿ ನಾವು ಡೈಯಿಂಗ್ ಡಿಕ್ಲರೇಷನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಯಾಕಂದರೆ ಸಾಯುವಂಥ ವ್ಯಕ್ತಿ ಸುಳ್ಳು ಹೇಳಲ್ಲ ಅನ್ನುವಂಥದ್ದು. ಅದೇ ರೀತಿ ಹೆಣ್ಣು ಮಕ್ಕಳು ಅತ್ಯಾಚಾರದಂಥ ಪ್ರಕರಣಗಳಲ್ಲಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಎಲ್ಲೂ ಬಂದು ಓಪನ್ ಆಗಿ ಹೇಳ್ಕೊಳ್ಳೋದು ಅಥವಾ ಕೋರ್ಟ್ ಮುಂದೆ ಹೇಳೋದು, ಸ್ಟೇಷನಲ್ಲಿ ಹೇಳೋದು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರು ಬರವಣಿಗೆ ರೂಪದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದು ದಾಖಲೆಯಾಗಿ ಉಳಿಯುತ್ತೆ, ದಾಖಲಾತಿಯಾಗಿ ಉಳಿಯುತ್ತೆ, ಅದು ಒಂದು ಡಾಕ್ಯುಮೆಂಟ್ ಆಗಿ ಉಳಿಯುತ್ತೆ. ಅವ್ರು ಒಂದು ಹೆಣ್ಣಿಗೆ ರೇಪ್ ಆಗಿದೆ ಅಂತ ಆಕೆ ಡಿಕ್ಲೇರ್ ಮಾಡ್ಕೊಂಡ, ಈಗ ನನಗೆ ರೇಪ್ ಆಗಿದೆ ಅಂತ ಆಕೆ ಡಿಕ್ಲೇರ್ ಮಾಡ್ಕೊಂಡಂಗೆ ಆಗುತ್ತೆ. ಆಗಿದ್ದ ಸಂದರ್ಭದಲ್ಲಿ ಆಕೆ ಅದನ್ನ ಸುಳ್ಳು ಹೇಳೋದಿಲ್ಲ, ಒಂದು ಹೆಣ್ಣಾಗಿ ಅದನ್ನ ಸುಳ್ಳು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಒಂದು ಪ್ರಿಸಂಪ್ಷನ್. ಅದನ್ನ ಬಲವಾಗಿ ನಂಬುತ್ತೆ ಕೋರ್ಟ್ ಅದನ್ನ. ಸೊ ಹಾಗಾಗಿ ಕಂಪ್ಲೇನೆಂಟ್ನ ಒಂದು ವಿಕ್ಟಿಮ್ನ ಹೇಳಿಕೆ ಅಷ್ಟೇ ಅತ್ಯಾಚಾರ ಪ್ರಕರಣಗಳಲ್ಲಿ, ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಅದನ್ನ ನ್ಯಾಯಾಲಯ ಬಹಳ ಐ ವಿಟ್ನೆಸ್ ನೆಸಿಟಿ ಇಲ್ಲ ಅದಕ್ಕೆ. ಇಲ್ಲಿ ನೋಡಿ, ಲೈಂಗಿಕ ಸಂಬಂಧಗಳಿಗಾಗಿ ಸುಳ್ಳು ಭರವಸೆ ಮತ್ತು ಗುರುತು ಮರೆಮಾಚುವುದು ಈಗ ಅಪರಾಧ. ಇದು ಯಾವ ತರ? ಸರಿ, ಇನ್ನೊಂದ್ಸಲ ಹೇಳಿ.
ಲೈಂಗಿಕ ಸಂಬಂಧಗಳಿಗಾಗಿ ಸುಳ್ಳು ಭರವಸೆ. ಕೆಲವರು ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಲೈಂಗಿಕ ಸಂಪರ್ಕವನ್ನು ನಾಳೆ ನಾನು ಮದ್ವೆ ಆಗೋ ಗಂಡೆ ತಾನೆ ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಂಬಿಸಿ ಕನ್ಸೆಂಟ್ ತಗೊಂಡು ಏನ್ ಸೆಕ್ಸ್ ಮಾಡ್ತಾರೆ ಅದನ್ನ ಕೂಡ ಅತ್ಯಾಚಾರ ಅಂತ ಪರಿಗಣಿಸಿ ಅದಕ್ಕೆ ಮೊದಲು ಮೇಡಮ್ 1 ನಿಮಿಷ 5 ವರ್ಷ 7 ವರ್ಷ ಆ ರೀತಿ ಇತ್ತು ಶಿಕ್ಷೆ. ಈಗ ಆತರ ನಂಬಿಸಿ ಮಾಡಿದಾಗ 10 ವರ್ಷದವರೆಗೂ ಲೈಫ್ ಇಂಪ್ರಿಸನ್ಮೆಂಟ್ ವರೆಗೂ ಕಠಿಣವಾದ ಅದನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ, ಶಿಕ್ಷೆ ಅವಧಿಯನ್ನು ಜಾಸ್ತಿ ಮಾಡಲಾಗಿದೆ. ಸೊ ಮೊದಲು ಅಷ್ಟು ಗಂಭೀರ ಕನ್ಸೆಂಟ್ ಇದೆ ಅಂತ ಹೇಳಿ ಬಿಡುಗಡೆ ಆಗುವಂತ ಸಾಧ್ಯತೆಗಳು, ಅಂದ್ರೆ ಅಪರಾಧ ನಡೆದು FIR ಆಗಿ ಚಾರ್ಜ್ ಶೀಟ್ ಆಗಿ ಟ್ರಯಲ್ ನಡೆದಾಗ ಜಡ್ಜು ಆತರ ಕನ್ಸಿಡರ್ ಮಾಡುವಂತ ಒಂದು ಇತ್ತು. ಈಗ ಏನ್ ಮಾಡಿ ಈಗ ಈ ರೀತಿ ಗಂಭೀರವಾದ ಪ್ರಕರಣ ಅಂತ ಒಂದು ತೆಗೆದುಕೊಂಡಾಗ ಹೆಣ್ಣು ಮಕ್ಕಳಿಗೆ ಈ ಕೇಸಲ್ಲಿ ಒಂದ್ ರೀತಿ ಮಿಸ್ಯೂಸ್ ಆಗ್ಬೋದು, ಸುಳ್ಳು ದೂರು ದಾಖಲು ಮಾಡುವಂತ ಸಂದರ್ಭಗಳಲ್ಲಿ ಕೆಲಸ ಮಾಡ್ತವ ಇಲ್ಲ ಒಂದು ಪಕ್ಷ ಸುಳ್ಳು ಅಂದಾಗ ಎಲ್ಲವೂ ಕೂಡ ಪರಿಗಣಿಸಿ ನ್ಯಾಯಾಲಯ ತೀರ್ಪನ್ನ ಕೊಡುವಂತ. ನೋಡಿ, ಸಂತ್ರಸ್ತೆಯ ಹೇಳಿಕೆಯನ್ನ ಆಕೆಯ ಪೋಷಕರ ಸಮ್ಮುಖದಲ್ಲೇ ದಾಖಲಿಸಬೇಕು ಅಂತ ಒಂದು ಪಾಯಿಂಟ್ ನಾನು ಗಮನ. ಅಂದ್ರೆ ಹೇಳಿರ್ತಕ್ಕಂಥದ್ದು ಆಕೆಗೆ ಕಂಫರ್ಟ್ ಝೋನ್ ಒದಗಿಸ್ಕೊಡ್ಬೇಕು. ಆಕೆ ಯಾಕಂದ್ರೆ ಓಪನ್ ಆಗಿ ಮಾತನಾಡು ಅಥವಾ ಆ ಭಯದ ವಾತಾವರಣ ಆಕೆಗೆ ಇರಬಾರ್ದು. ತಾಯಿ ಇದ್ದ ಪಕ್ಷದಲ್ಲಿ ತಂಗಿ ಸಂಬಂಧಿಕರಿದ್ದಾಗ ಆಕೆಗೆ ಒಂದು ಆ ಭಯದ ವಾತಾವರಣ ಇರಲ್ಲ. ಆಕೆ ಕಂಫರ್ಟ್ ಝೋನ್ ಅನ್ನ ಮಾರಲ್ ಸಪೋರ್ಟ್ ಸಿಗುತ್ತೆ, ಒಂದು ನಂಬಿಕೆ ಬರುತ್ತೆ, ಒಂದು ಭರವಸೆ ಬರುತ್ತೆ, ಒಂದು ಧೈರ್ಯ ಬರುತ್ತೆ ಹೇಳ್ಕೊಳ್ಳಿಕ್ಕೆ. ಆಕೆ ನಿರ್ಭಯವಾಗಿ ಇರ್ಬೋದು. ಆ ಥರದ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ಬೇಕಂತ ಇದೆ. ಬಿಟ್ರೆ ಇಲ್ಲ ಅಂದ್ರೂ ಕೂಡ ಹೇಳಿಕೆನ ತೆಗೆದುಕೊಳ್ಬಹುದು ಅಂತಾನೆ ಇರುವುದು. ಬಟ್ ಏನಂದ್ರೆ ಇರ್ಲೇಬೇಕಂತ ಏನು ಕಂಪಲ್ಸರಿ ಹೇಳಿಲ್ಲ ಅದ್ರಲ್ಲಿ. ಅಂದ್ರೆ ಅವ್ರುಗಳು ಇದ್ರೂ ಕೂಡ ನಡೆಯುತ್ತೆ. ಯಾಕಂದ್ರೆ ಹೇಳಿಕೆ ತೆಗೆದುಕೊಳ್ಬೇಕಾದ್ರೆ ಸಿಂಗಲ್ ಆಗಿ ಈಗ ನೋಡಿ ಎಷ್ಟೊಂದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ಗಳು ನಡೆಯುತ್ತೆ. ಸೊ ಹಾಗಾಗಿ ಆಕೆ ಒಬ್ಬಳೇ ಇಲ್ಲ, ಜೊತೆಲಿ ಕೆಲವರು ಲೈಂಗಿಕ ಶೋಷಣೆಗೆ ಒಳಗಾಗಿರಬಹುದು. ಇಂಥ ಸಂದರ್ಭದಲ್ಲಿ ಹೆಂಗೆ ಅಂತ ಪ್ರಶ್ನೆ ಅಲ್ಲ, ಅದನ್ನೇ ಹೇಳುವಂಥದ್ದು. ಆಕೆ ಒಬ್ಬಳೇ ಇದನ್ನು ಕೂಡ ದಾಖಲಾತಿಗಳನ್ನ ಕೊಡಬಹುದು, ವಿಟ್ನೆಸ್ ಅನ್ನ ಅವಳು ಹೇಳ್ಬೋದು, ಆಕೆ ಹೇಳಿಕೆಗಳನ್ನ ಇವ್ರು ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲ ಅಂತ ಇಲ್ಲ, ಆಕೆ ಬಯಸಿದ ಪಕ್ಷದಲ್ಲಿ ಇರ್ಲಿಕ್ಕೆ ಪೋಷಕರಿಗೆ ಸಂಬಂಧಿಕರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಸಪೋರ್ಟಿವ್ ಆಗಿರ್ಲಿ ಅನ್ನೋ ಒಂದು ದೃಷ್ಟಿ. ಮೈನರ್ ಏಜ್ ನವರಿಗೆ ಏಜ್ ಆಗಿರೋದಿಲ್ಲ, ಅವ್ರಿಗೆ ಇದು ಮೈಂಡ್ ಮೆಚುರಿಟಿ ಆಗಿರೋದಿಲ್ಲ ಅಂತ ತಿಳ್ಕೊಂಡು ತಂದೆ ತಾಯಿ ಪ್ರೆಸೆನ್ಸ್ ಈಸ್ ರಿಕ್ವೈರ್ಡ್. ಮೇಜರ್ ಆದವ್ರಿಗೆ ಏನು ಅವಶ್ಯಕತೆ ಇಲ್ಲ. ಅವ್ರಿಗೇನು ಈಗ 30-40 ವರ್ಷದಾಗ ರೇಪ್ ಆದಾಗ ತಂದೆ ತಾಯಿ ತಂದೆ ತಾಯಿನೇ ಇರೋದಿಲ್ಲ, ಎಲ್ಲಿ ಕರ್ಕೊಂಡ್ಬರ್ತಾರೆ. ಅಂತ ಪ್ರಸಂಗ ಇರ್ತವೆ. ಬಟ್ ಇದ್ರ ಮಿಸ್ಯೂಸ್ ಆಗುವಂತ ಕೇಸುಗಳು ಬಹಳಷ್ಟು ಲಿವ್ ಇನ್ ಟುಗೆದರ್ ಇರ್ತದಲ್ಲ, ಅವಾಗ 3-4 ವರ್ಷ ಕೂಡಿರ್ತಾರೆ. ಇವಂಗು ಏನೋ ಕೆಲವೊಂದು ಗುಣಗಳು ಇವಂಗ್ ಹಿಡಿಸೋದಲ್ಲ, ಅವಳ ಗುಣಗಳು ಈಕಿಗೆ ಹಿಡಿಸೋದಲ್ಲ. ಹೀಗಾಗಿ ಕೊನೆಗೆ ಅದು ಬಿಡುಗಡೆ ಆಗುವಂತ ಪರಿಸ್ಥಿತಿ ಬರ್ತದೆ. ಅವಾಗ ಅವ್ರಿಗೆ ಏನಾದ್ರು ರಿವೆಂಜ್ ತಗೋಬೇಕು ಅನ್ನಂದ್ರೆ ರೇಪ್ ಕೇಸ್ ನನಗೆ ಮದುವೆ ಮಾಡ್ಕೋತೀನಿ ಅಂತ ನನ್ನ ಜೊತೆಗೆ ಮಾಡುವಂತ ಚಾನ್ಸಸ್ ಇದೆ. ಬಟ್ ಏನಂದ್ರೆ ಹೆಣ್ಣು ಮಕ್ಳಿಗೆ ಸಪೋರ್ಟ್ ಆಗಿರ್ಲಿ ಅಂತ ಹೇಳಿ ಒಂದು ಆ ಟೈಮ್ನಲ್ಲಿ ಸರ್ಕಮ್ಸ್ಟೆನ್ಸಲ್ಲಿ ಎವಿಡೆನ್ಸ್ ನೋಡ್ಕೊಂತ ಜಡ್ಜ್ ಡಿಸೈಡ್ ಮಾಡ್ತಾರೆ. ಸರ್, ಈಗ ನಾನು ಇನ್ನೊಂದು ಪಾಯಿಂಟ್, ಸಮುದಾಯ ಶಿಕ್ಷೆ ಅನ್ನೋ ಶಬ್ದ ನೋಡಿದೆ ಸರ್. ಭಾರತೀಯ ಕಾನೂನಿನ ತತ್ವದ ಪ್ರಕಾರ 6 ಅಪರಾಧಗಳಿಗೆ ಸಮುದಾಯ ಸೇವೆ. ಸಮುದಾಯ ಶಿಕ್ಷೆ ಅಂದ್ರೆ ಈಗ ರಾಂಗ್ಫುಲ್ ಇದು ಇರ್ತದೆ, ಮಾಬು, ಈ ಲಾ ಅಂಡ್ ಆರ್ಡರ್ ಅದು ನಾವು ಸಮುದಾಯ ಹಿಡಿದು ಕೇಸ್ ಹಾಕ್ತೇವೆ. ಕ್ರಿಮಿನಲ್ ಇದರಲ್ಲಿನೂ ಸಮುದಾಯ ಹಿಡಿದು ಕೇಸ್ ಹಾಕ್ತೇವೆ. ಅದು ಆ ಥರ ಅಲ್ಲ. ಸಾರಿ, ನಾನು ಹೇಳೋದು ಸರಿ ಇರ್ಬೋದು, ನೀವು ಹೇಳೋದೇ ಸರಿ ಇರೋದು. ಬಟ್ ನಾನು ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ ಆ ಟೈಪ್ ಶಿಕ್ಷೆ ಅಂತಂದ್ರೆ, ಸೊ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಜೈಲಲ್ಲಿಟ್ಟೆ ಶಿಕ್ಷೆ ಕೊಡ್ತೀವಿ ಅಥವಾ ಬೇರೆ ರೀತಿ ಶಿಕ್ಷೆಗೆ ಒಳಪಡಿಸ್ತೀವಿ ಅನ್ನೋದಕ್ಕಿಂತ ಈಗೇನೋ ಒಂದು ಅಂದರೆ ಯಾವ ರೀತಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರಲ್ಲ, ಅಂದರೆ ಶಿಕ್ಷೆಗೊಳಪಡಿಸೋದಂದ್ರೆ ಈಗ ನೋಡಿ ಕೊರೋನಾ ಟೈಮಲ್ಲಿ ಒಂದು ಸೇವೆಯನ್ನು, ಅಂದರೆ ಈಗ ಏನೋ ಒಂದು ಕ್ಲೀನ್ ಮಾಡುವಂಥದ್ದು, ಸಾರ್ವಜನಿಕ ಕೆಲಸ ಮಾಡುವಂಥದ್ದು, ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು ಅಂತ ಹೇಳಕ್ಕೆ ಬರಲ್ಲ, ಬಟ್ ಸಿಮಿಲರ್ ಟು ದಟ್ ಆ ರೀತಿಯ ಒಂದು ಸಾರ್ವಜನಿಕ ಸಿವಿಲ್ ಸರ್ವೆಂಟ್ ಮಾದರಿಯಲ್ಲಿ ಕೆಲಸ ಮಾಡುವಂಥ ಶಿಕ್ಷೆಗಳನ್ನು ಕೆಲವೊಂದಕ್ಕೆ ಸಮುದಾಯ ಶಿಕ್ಷೆ ಅಂತ ಹೇಳಿ ಇಲ್ಲಿ ಅದು ಯಾವ್ಯಾವುದು ಅಂತ ಹೇಳಿ ಇನ್ನೂ ಅವರು ಹೇಳಿಲ್ಲ. ಆ ರೀತಿಯ ಕಾಂಟೆಕ್ಸ್ಟ್ ಅಲ್ಲಿ ಅದು ಬಂದಿರುವಂಥದ್ದು. ಆ ರೀತಿಯ ಸಪ್ರೇಟ್ ಈ ರೀತಿಯ ಒಂದು ಹೊಸ ಥರದ ಶಿಕ್ಷೆಯ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ. ಜೈಲಿಗೆ ಹಾಕೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಅಪರಾಧಿ ಅಥವಾ ಅಪರಾಧಿ ಸ್ಥಾನದಲ್ಲಿರೋನು ನಿಂದು ಶಿಕ್ಷೆ ಅಷ್ಟು ಕನ್ವರ್ಟ್ ಆಸ್ ಸೇವೆ. ನನ್ನ ಲೆಕ್ಕದಲ್ಲಿ ದೊಂಬಿಗಳಾಗ್ತಿರ್ತವೆ ಲಾ ಅಂಡ್ ಆರ್ಡರ್ ಸಮಸ್ಯೆಗಳಲ್ಲಿ. ಅನ್ಲಾಫುಲ್ ಅಸೆಂಬ್ಲಿ ಅಂತೀವಿ, ಅನ್ಲಾಫುಲ್ ಅಸೆಂಬ್ಲಿ,
ನಾವು 34 ಮಾಡಿರ್ತೇವೆ ಅಥವಾ 144 ಮಾಡಿರ್ತೇವೆ. ಅವಾಗ ಡಿಸೊಮೆ ಮಾಡಿ ಬಂದು ಜನ ಸೇರಿ ಗಲಾಟೆ ಮಾಡುವಾಗ ಅವಾಗ ಕುಡಿದ ಕೇಸ್ಗಳನ್ನು ನಾವು ಹಾಕ್ತೀವಿ, ಕುಡಿದ ಜನರ ಮೇಲೆ ಅದು ಸೆಕ್ಷನ್ ಹಾಕ್ತಾರೆ. ಬಟ್ ಶಿಕ್ಷೆನ ಕೆಲವೊಂದರಲ್ಲಿ ಈಗ ಹೊಸದಾಗಿ ತಂದಿರತಕ್ಕಂಥದ್ದು ಈಗ ಸಾರ್ವಜನಿಕ ಸೇವೆಗಳು ಕೆಲವೊಂದು ಅಲ್ಲಿ ಒಂದು ಆ ರೀತಿಯ ಶಿಕ್ಷೆಗಳನ್ನ ವಿಧಿಸುವಂತ ಅದನ್ನು ಕನಿಷ್ಠ ಮಾಡ್ಕೋಬಹುದು, ಅದೇನು ಪ್ರಶ್ನೆ ಇಲ್ಲ. ಇನ್ನ ಈ ಲೇಡೀಸ್ ನಲ್ಲಿ ಹೆಣ್ಮಕ್ಳಿಗೆ 15 ವರ್ಷದ ಒಳಗಿದ್ದವರಿಗೆ 60 ವರ್ಷದ ಮೇಲ್ಪಟ್ಟ ಗಂಡಸರಿಗೆ ಅವರು ಸ್ಟೇಷನ್ ಬರುವುದು ಅವಶ್ಯಕತೆ ಇಲ್ಲ ಹೊಸ ಕಾನೂನು ಪ್ರಕಾರ. ಈಗ 60 ವರ್ಷದ ವಯಸ್ಸಾದ ಗಂಡು ಮಕ್ಕಳ ಬಗ್ಗೆ ಹೇಳಿ ಸರ್. 60 ವರ್ಷ ವಯಸ್ಸಾದವರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಸ್ಟೇಷನ್ಗೆ ಬರೋದು ಅವಶ್ಯಕತೆ ಇಲ್ಲ. ಅವ್ರು ಏನಾದ್ರು ಕಂಪ್ಲೇಂಟ್ ಆಗಿತ್ತು, ಏನಾದ್ರು ಏನಾಗಿತ್ತು, ಅವ್ರ ಮನೆಗೆ ಹೋಗಿ ಇವ್ರು ಕಂಪ್ಲೇಂಟ್ ತಗೋಬಹುದು. 15 ವರ್ಷದ ಒಳಗಿದ್ದುವಂತ ಹುಡುಗಿ ಇದ್ರೆ ಅವಳಿಗೆ ಏನಾದ್ರು ಅನ್ಯಾಯ ಆಗಿತ್ತು, ಏನಾದ್ರು ಕಾನೂನು ರೀತಿಯಲ್ಲಿ ಅನ್ಯಾಯ ಆಗಿದ್ರೆ ಅವಳು ಸ್ಟೇಷನ್ ಕರ್ಸೋಂಗಿಲ್ಲ, ಅವ್ರ ಮನೆಗೆ ಹೋಗಿ ಕಂಪ್ಲೇಂಟ್ ತಗೋಬೇಕು. ಇದು ಹೊಸ ಕಾನೂನದಲ್ಲಿ ಬಂದಂತ ಪದ್ಧತಿ. ಮತ್ತೆ ಇನ್ನೊಂದೇನಿದೆ ಅಂದ್ರೆ ಈ ಸಮನ್ಸ್ ಅನ್ನ ನಾವು ಮೊದಲು ಪರ್ಸನಲ್ ಆಗಿ ಹೋಗಿ ಜಾರಿ ಮಾಡಬೇಕಾಗ್ತಿತ್ತು. ಈಗ ನಾವು ಸಮನ್ಸ್ ಅನ್ನ ಥ್ರೂ ಎಲೆಕ್ಟ್ರಿಕಲ್ ಮೀಡಿಯಾ ಮುಖಾಂತರ ನಾವು ಕಳಿಸ್ಬೋದು, ವಾಟ್ಸಪ್ ಮುಖಾಂತರ, ಯಾವುದೇ ಒಂದು ಯೂಸ್ ಮಾಡಿ, ಫೇಸ್ಬುಕ್ ಒಂದು ಏನಿರುತ್ತೆ, ಇನ್ಸ್ಟಾಗ್ರಾಮ್ ಏನು ಯಾವುದೋ ಆನ್ಲೈನ್ ದಲ್ಲಿ ಸರ್ವಿಸ್ ಮಾಡಿದ್ರೆ ನಮ್ದು ಏನೂ ಸಮಸ್ಯೆ ಇಲ್ಲ. ಇದರಿಂದ ನಾವು ಪೊಲೀಸರಿಗೆ ಬಹಳ ಹೆಲ್ಪ್ ಆಗ್ತದೆ. ಯಾಕಂದ್ರೆ ತಿಂಗಳಿಗೆ ಒಂದು ಕನಿಷ್ಠ ಅಂದ್ರೂ ಒಂದು ಇಲ್ಲಿ ಬೆಂಗಳೂರಲ್ಲಿ ಒಂದು 1000 ಸಮನ್ಸ್ ಬರ್ತವೆ. ಅಲ್ಲ ಸರ್, ಈಗ ತಲುಪೇ ಇಲ್ಲ ಅನ್ನೋ ಕಾನ್ಸೆಪ್ಟ್ ನೋಡ್ತೀವಿ. ನಾವು ಮೆಸೇಜ್ ಕೊಟ್ಟಿರ್ತೀವಲ್ಲ, ಮೆಸೇಜ್ ನಮ್ಮಲ್ಲಿ ರೆಕಾರ್ಡ್ ಇರ್ತದಲ್ಲ ಕಳಿಸಿರೋದಕ್ಕೆ. ಎಸ್, ನಾವು ಅದು ರೆಕಾರ್ಡ್ ಕಾಪಿಯನ್ನು ಹಚ್ತೀವಿ ಕೋರ್ಟಿಗೆ ಕಳಿಸಿದೀವಿ ಅಂತ. ಇದು ವ್ಯಾಲಿಡ್ ಅಂತ ಹೆಂಗೆ ಸರ್? ಈಗ ಕಳಿಸಿದ್ರೆ ವ್ಯಾಲಿಡ್ ಅದು. ಅಲ್ಲ ಸರ್, ಮೊಬೈಲ್ ಹೋಗಿರ್ತದಲ್ಲ. ಈಗ ಎಂತ ಆನ್ಲೈನ್ ಅಂದಾಗ ಏನನ್ನು ಕೂಡ ಎಡಿಟ್ ಮಾಡಬಹುದು, ಮಾರ್ಫಿಂಗ್ ಮಾಡಬಹುದು. ನಮ್ದು ಆಫೀಷಿಯಲ್ ಇದರಿಂದ ಹೋಗಿರ್ತದಲ್ಲ, ಅಂದ್ರೆ ಅಥಾರೈಸ್ಡ್ ಸ್ಟೇಷನ್ ನಿಂದ. ನಾವು ಸ್ಟೇಷನ್ ನಿಂದ ಮೊದಲು ಇತ್ತು ವಾಟ್ಸ್ಆಪ್ ಅಲ್ಲಿ ಸಮನ್ಸ್ ಎಲ್ಲ ಸರ್ವ್ ಮಾಡೋದು. ಮೊದಲು ಬ್ಲೂ ಟಿಕ್ ಬರ್ಬೇಕಿತ್ತು. ಕೆಲವರು ಏನ್ ಮಾಡೋರು ಬೇಕಂತ ನೋಡ್ತಾ ಇರ್ಲಿಲ್ಲ, ಅದು ಆಫ್ ಮಾಡಿ ಇಟ್ಕೊಳ್ಳೋರು. ಬಟ್ ಈಗ ಆ ರೀತಿ ಮಾಡಿಲ್ಲ. ಈಗ ಸೆಂಡ್ ಆಗಿದೆ ಅಂದ್ರೆ ಆಯ್ತು, ಆತನ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಆತನ ಹೆಸರಲ್ಲಿ ಆ ನಂಬರ್ ರಿಜಿಸ್ಟರ್ಡ್ ಆಗಿರ್ಬೇಕು. ರೈಟ್, ಅದ್ರ ಬಗ್ಗೆ ಮೊಬೈಲ್ ನಂಬರ್ ತಗೊಳ್ತೀನಿ ಮಾಹಿತಿಯನ್ನ. ನೋಡಿ, ಭಾರತೀಯ ನ್ಯಾಯ ಸಂಹಿತೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ನನಗೆ ಈ ಕ್ಷಣಕ್ಕೆ ಅನಿಸಿದ್ದು ಅಂದರೆ ಇಷ್ಟೊಂದು ವಿಚಾರಗಳಿದ್ದಾವೆ. ಇದು ಜನರನ್ನು ತಲುಪಬೇಕು, ಪ್ರತಿಯೊಬ್ಬರಿಗೂ ಕೂಡ ಇದರ ಅರಿವು ಮೂಡಬೇಕು. ನನಗೆ ಪೂರಕವಾಗಿ ಕಾನೂನಿದೆ ಅಂದಾಗ ಬಹಳ ಧೈರ್ಯವಾಗಿ ಜನ ಕೂಡ ಜೀವನ ಮಾಡ್ಬೋದು. ಹಾಗಾದರೆ ಈ ಜಾಗೃತಿ ಕಾರ್ಯಕ್ರಮ ಅನ್ನೋದು ಹೇಗಾಗಬೇಕು, ಮತ್ತು ಪೊಲೀಸ್ ಸಿಬ್ಬಂದಿ, ನ್ಯಾಯ ವ್ಯವಸ್ಥೆ ಅಂದಾಗ ಅಲ್ಲೂ ಕೂಡ ತರಬೇತಿ ಅನ್ನೋದು ಬೇಕಾಗುತ್ತೆ, ಹೊಸ ಕಾನೂನುಗಳು ಬಂದಿರೋದ್ರಿಂದಾಗಿ. ಹಾಗಾಗಿ ಆ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಂಡಿದ್ದಾರೆ, ಇದರ ಬಗ್ಗೆ ಕೂಡ ಚರ್ಚೆ. ಭಾರತೀಯ ದಂಡ ಸಂಹಿತೆಯಿಂದ ಭಾರತೀಯ ನ್ಯಾಯ ಸಂಹಿತೆಗೆ ನಾವಿವತ್ತು ವರ್ಗಾವಣೆಗೊಂಡಿದ್ದೇವೆ. ಸಹಜವಾಗಿ ಈ ಶಬ್ದಗಳ ಬದಲಾವಣೆಯಿಂದಾಗಿ ದಂಡ ಸಂಹಿತೆ ಅನ್ನೋದಿಲ್ಲ ಅನ್ನೋದಾದರೆ, ನ್ಯಾಯ ಸಂಹಿತೆ ಅನ್ನೋದಾದರೆ ದಂಡ ಕಟ್ಟಕ್ಕಿಲ್ವ. ಕೆಲವೊಂದು ಕೇಸ್ಗಳಲ್ಲಿ ದಂಡ ಅಥವಾ ಶಿಕ್ಷೆ, ಆ ಶಿಕ್ಷೆ ಮತ್ತು ದಂಡ ಅನ್ನೋದಿಲ್ವೇ ಇಲ್ವಾ? ಕೇವಲ ನ್ಯಾಯಕ್ಕಾಗಿ ಹೋರಾಡೋರು ನ್ಯಾಯಪರ ಅಂದರೆ ಇದು ಯಾವ ಥರ ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಹೆಂಗಿದು? ಇಲ್ಲ, ಪೆನಾಲ್ಟಿ ಕಟ್ಟೋದು ಇದ್ದೇ ಇರುತ್ತೆ, ಫೈನ್ ಅನ್ನೋದು ಇದ್ದೇ ಇರುತ್ತೆ. ಅದು ಏನು ತೆಗೆದುಹಾಕಿಲ್ಲ. ಪದಗಳಲ್ಲಿ ಬದಲಾವಣೆ ಆಗಿದೆ ಅಷ್ಟೇ ಬಿಟ್ರೆ ಪೆನಾಲ್ಟಿ ಕಟ್ಟೋದು ಬರಲ್ಲ, ದಂಡ ಕಟ್ಟೋದು ಬರಲ್ಲ ನ್ಯಾಯಾಲಯದಕ್ಕೆ ಅಂತ ಏನು ಆ ರೀತಿ ಅರ್ಥ ಕೊಡೋದಿಲ್ಲ ಇದು. ನ್ಯಾಯ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ದಂಡ, ದಂಡನ ಸಮೇತ. ನ್ಯಾಯದ ಜೊತೆಗೆ ಶಿಕ್ಷೆ ಆಗಬೇಕು, ದಂಡನೂ ವಿಧಿಸಬೇಕು ಅನ್ನುವಂಥದ್ದು ಇರುವಂಥದ್ದು. ಈಗ ತ್ವರಿತ ಅಂತ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತಹ ಕೆಲವೊಂದು ಎಲ್ಲಿ ವ್ಯತ್ಯಾಸ ಆಗಿತ್ತು, ಯಾಕೆ ಇಷ್ಟು ಲ್ಯಾಗ್ ಆಗ್ತಿತ್ತು, ಇಷ್ಟು ವರ್ಷಗಳ ಕಾಲ ಆಗ್ತಿತ್ತು ಅಂತ? ರಿಸ್ಟ್ರಿಕ್ಷನ್ ಇರಲಿಲ್ಲ ಕೋರ್ಟ್ನವರಿಗೆ. ಇಷ್ಟು ಟೈಮಿಂಗ್ನಲ್ಲಿ ನೀವು ಕೋರ್ಟ್ ಕೇಸ್ ಮುಗಿಸ್ಬೇಕನ್ನೋದು ಇದಿರಲಿಲ್ಲ. ಎರಡೇ ಅಡ್ಜರ್ಮೆಂಟ್ ಕೊಡಬೇಕಂತ ರೂಲ್ ಇರಲಿಲ್ಲ. ಅವ್ರ ಮನಸ್ಸಿಗೆ ಬಂದಾಗ ಅಡ್ಜರ್ಮೆಂಟ್ ಕೊಡೋರು. ಹೀಗಾಗಿ ಅದು ಪುಲಾನ್ ಆಗ್ತಿತ್ತು. ಈಗ ಸರ್, ಎನಿ ಕೇಸ್ಗೆ 3 years ಅನ್ನೋದು ಕೊಟ್ಟಿದ್ದಾರೆ ಅಥವಾ ಪರ್ಟಿಕ್ಯುಲರ್? ಈಗ ಕೆಲವೊಬ್ರು ಡಿಫೆನ್ಸ್ ಲಾಯರ್ ಏನ್ ಮಾಡ್ತಿದ್ರು, ಈ ಜಡ್ಜ್ ಸರಿ ಇಲ್ಲಪ್ಪ, ನಮಗೆ ಫೇವರೇಬಲ್ ಇಲ್ಲ, ಮುಂದೆ ಹಾಕೋತ ಹಾಗೆ ಹೋಗ್ಬಿಡೋದು, ಏನೋ ಹುಷಾರಿಲ್ಲ, ಏನಾದ್ರು ಒಂದು ಅಪ್ಪ ಹೇಳ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಇರೋದು, ಅಡ್ಜರ್ಮೆಂಟ್ ತಗೋತಾ ಇರೋದು ಹಾಗೆ. ಸೊ ಹೀಗಾಗಿ 10 ವರ್ಷ 15 ವರ್ಷ. ಈಗ ನೋಡಿ, ಕೆಲವೊಂದು ಲೋಕಾಯುಕ್ತ ಕೇಸ್ ಅಂತೂ 20 ವರ್ಷದವರೆಗೆ ಇದೆ. 10 ವರ್ಷದವ್ರಿಗೆ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ. 10 ವರ್ಷ ಆದ್ರೂ ಚಾರ್ಜ್ ಶೀಟ್ ಆಗಿಲ್ಲ. 174 ಮಂದಿ IAS, 122 KS ಮಂದಿಗೆ ಇನ್ನೂ ಹಂಗೆ ಪೆಂಡಿಂಗ್, ಸ್ಟಿಲ್ ಇನ್ವೆಸ್ಟಿಗೇಷನ್ ಪೆಂಡಿಂಗ್. 10 ವರ್ಷ ಆದ್ರೂ ಇನ್ನೂ ಗೌರ್ಮೆಂಟ್ಲಿಂದ ಅವ್ರಿಗೆ ಶಾಂಕ್ಷನ್ ಬರಲಿಲ್ಲ. ಸೊ ಇದು ಕೇಳಿನಿ, ಇದರಲ್ಲಿ ಈ ಸಲ ಏನೋ ಶಾಂಕ್ಷನ್ ನೀಡ್ ನಾಟ್ ಇದಂತ ಬಂದಂತ ಕೇಳಿನಿ. ಅದು ಬಂದ್ರಂತೂ ಬಹಳ ಒಳ್ಳೇದು. ಮತ್ತೆ ವಿಳಂಬವಾಗಿ ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದ್ರಿಂದ
ಮತ್ತು ಕೋರ್ಟಲ್ಲೂ ಟ್ರಯಲ್ ನಿಧಾನವಾಗಿ ನಡೆಯೋದ್ರಿಂದ ಏನಾಗುತ್ತೆ, ಸಾಕ್ಷಿಗಳು ಅದು ಇದು ವಿಷಯನೇ ತುಂಬ ಹಳೇದಾಗ್ಬಿಡುತ್ತೆ, ಕರೆಕ್ಟ್, ಮರೆತು ಹೋಗುವಂಥದ್ದು, ಸಾಕ್ಷಿಗಳು ಬರದೇ ಇರೋದು ಕೋರ್ಟಿಗೆ. ಅದೇ ಫ್ರೆಶ್ ಆಗಿದ್ದ ಪಾಯಿಂಟ್ ಟು ಪಾಯಿಂಟ್ ಎಲ್ಲದೂ ನೆನಪಿರುತ್ತೆ. ಕರೆಕ್ಟಾಗಿ ಬಂದು ಅವ್ರು ಕೋರ್ಟಿಗೆ ಕೂಡ ಹೇಳ್ತಾರೆ. ತುಂಬಾ ಹಳೇದಾದ ಪಕ್ಷದಲ್ಲಿ 4 ವರ್ಷ ಆಯ್ತು, 5 ವರ್ಷ ಆಯ್ತು, ಅವ್ರು ಎಲ್ಲೆಲ್ಲಿ ಇರ್ತಾರೋ ಆ ಅಡ್ರೆಸ್ನಲ್ಲೇ ಇರಲ್ಲ. ಈ ಪೊಲೀಸ್ನವರು ಸಮನ್ಸ್ ತೆಗೆದುಕೊಂಡು ಹೋದಾಗ ಅಡ್ರೆಸ್ ಅಲ್ಲಿ ಇರಲ್ಲ, ಮತ್ತೆ ಹೊಸ ಅಡ್ರೆಸ್ ಹುಡುಕ್ಬೇಕು, ಮತ್ತೆ ರೀಶ್ಯೂ ಆಗ್ತಾ ಇರುತ್ತೆ ಸಮನ್ಸ್. ಅವೆಲ್ಲ ಎಷ್ಟೋ ಜನ ಸತ್ತು ಹೋಗಿರ್ತಾರೆ. ಇವೆಲ್ಲದ್ರಿಂದ ನ್ಯಾಯ ಒದಗಿಸೋದ್ರಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಈಗೇನು ತ್ವರಿತಗತಿಯಲ್ಲಿ ವಿಳಂಬ, ಯಾವುದೋ ಒಂದು 3 years ಅಂತ ಕೊಟ್ಟಿದ್ರಲ್ಲ, ಅದು ಎಲ್ಲಾ ಕೇಸ್ಗೂ ಸಂಬಂಧಪಡುತ್ತಾ? ಹೆಂಗೆ ಅದು 3 years ಅಲ್ಲಿ ಆ ಕೇಸ್ ಕ್ಲಿಯರ್ ಆಗಬೇಕು? 3 years ಅಲ್ಲಿ ಕೇಸು ಎಲ್ಲದಕ್ಕೂ ಮಾಡಿಲ್ಲ. 3 ವರ್ಷಕ್ಕೂ ಹೆಚ್ಚು ಶಿಕ್ಷೆಗೆ ಒಳಪಡುವಂತಹ ಕೇಸ್ಗಳು ಮಾತ್ರ ಅನ್ನುವಂಥದ್ದು ಲಿಮಿಟೇಷನ್ ಒದಗಿಸಿರ್ತಕ್ಕಂಥದ್ದು. ಆದರೆ ಎಲ್ಲದರಲ್ಲೂ ಕೂಡ ವಿನಾಯಿತಿಗಳು ಇದ್ದೇ ಇರುತ್ತೆ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ರೀಸನ್ಸ್ ಕೊಟ್ಟಾಗ. ಮತ್ತೆ ಅದಕ್ಕೂ ಕೂಡ ಇರುತ್ತೆ. ಬಟ್ ಎಷ್ಟು 90% ಕಡಿಮೆ ಆಗುತ್ತೆ ಅನ್ನೋದು ಒಂದಿದೆಯಲ್ಲ, ಅದರಿಂದ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಲಾಂಗ್ ಪೆಂಡಿಂಗ್ ಕೇಸಸ್ ಅಂತ ಇರ್ತಾವೆ. ಹೌದು, ಯಾರು ಆರೋಪಿ ಸಿಕ್ಕಿರೋದಿಲ್ಲ ಅವು ನಾವು LPC ಕೇಸಲ್ಲಿ ಚಾರ್ಜ್ ಶೀಟ್ ಮಾಡ್ತೇವೆ. ಆ ಲಾಂಗ್ ಪೆಂಡಿಂಗ್ ಕೇಸಲ್ಲಿ ಏನಿರ್ತದೆ, ಆರೋಪಿ ಬಂದ ಮೇಲೆ ಶಿಕ್ಷೆ ಮಾಡುವಂಥದ್ದು ಕೋರ್ಟ್ ಪ್ರೊಸೀಜರ್ ಇತ್ತು ಮೊದಲು. ಈಗ ಹಾಗಿಲ್ಲ. LPC ಕೇಸ್ನಲ್ಲೂ ತಕ್ಷಣ ಶಿಕ್ಷೆ ಮಾಡುವಂಥ ಪವರನ್ನು ಜಡ್ಜಿಗೆ ಕೊಟ್ಟಿದ್ದಾರೆ. ಇದು ಒಳ್ಳೇದು. ಯಾವುದು ಲಾಂಗ್ ಪೆಂಡಿಂಗ್ ಕೇಸ್ ಉಳಿಯೋದಿಲ್ಲ. 23-50 ವರ್ಷ ತನಕ ಏನು ಉಳಿಯೋದಿಲ್ಲ. ಅವು LPC ಕೂಡಲೇ ಮುಗಿಸಂತ ಆರ್ಡರ್ ಕೊಟ್ಟಿರೋದ್ರಿಂದ ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ಜಜ್ಮೆಂಟ್ ಕೊಡ್ತಾರೆ. ಆರೋಪಿ ಅಬ್ಸ್ಕಾಂಡಿಂಗ್ ಇದ್ರೂ ಏನು ಪ್ರಶ್ನೆ ಇಲ್ಲ. ಸರಿ, ಕ್ರಿಮಿನಲ್ ಪ್ರಕರಣಗಳಲ್ಲಿ ವಿಚಾರಣೆ ಮುಗಿದ 45 ದಿವಸಗಳಲ್ಲಿ ತೀರ್ಪು ಕಡ್ಡಾಯ. ಇದು ಹೇಗೆ ಸರ್? ಅಂದ್ರೆ ಇದು ಲಾಂಗ್ ಟೈಮಲ್ಲೇ ನಡೀತಾ ಇತ್ತು ಈ ಮುಂಚೆ? ಹೌದು, ನಡೀತಾ ಇತ್ತು. ಇದು 45 days ನನ್ನ ಲೆಕ್ಕದಲ್ಲಿ. ಅದು ಯಾವ ಕೆಲವೊಂದು ಸೆಕ್ಷನ್ಗಳಲ್ಲಿ ಮಾತ್ರ ಇರ್ಬೇಕಂತ ನನ್ನ ಲೆಕ್ಕದಲ್ಲಿ. ಈ ರೇಪ್ ಕೇಸ್ನಲ್ಲಿ ಈಗ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಕೇಸ್ಗಳಲ್ಲಿ ಇರಬಹುದು ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ನನಗೂ ಗೊತ್ತಿಲ್ಲ ಈಗ ತರಬೇತಿ ಬೇಕೇ ಬೇಕಲ್ವಾ? ಈಗಂದ್ರೆ ಹೊಸದು ಅಂದ್ರೆ ಕಂಪ್ಲೀಟ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಣ್ಣ ಕಾನ್ಸ್ಟೇಬಲ್ ಇಂದ ದೊಡ್ಡ ಮಟ್ಟದ ಎಲ್ಲರಿಗೂ ಕೂಡ ತರಬೇತಿ ಬೇಕಲ್ಲ, ಇದನ್ನ ಹೆಂಗ್ ಪ್ಲಾನ್ ಮಾಡ್ಕೊಳ್ತಾರೆ? ತರಬೇತಿ ಅಂತ ಪ್ರಶ್ನೆ ಅಲ್ಲ. ಈಗ ಹಳೆ ಸೆಕ್ಷನ್ ಅದನ್ನೇ ಬದಲಾವಣೆ ಇರ್ತದೆ. ಈಗ ಕಂಪ್ಲೀಟ್ ಹೊಸ ಸೆಕ್ಷನ್ ಪೂರಾ ಇವರು ಇತಿಹಾಸ ಬದಲಿ ಮಾಡಕ್ ಹೋಗಿರಲ್ಲ. ಸೆಕ್ಷನ್ ಸ್ವಲ್ಪ ಬದಲಾವಣೆ ಇರ್ತದೆ, ಅದರಲ್ಲಿ ಪ್ರೊಸೀಜರ್ ಸ್ವಲ್ಪ ಬದಲಾವಣೆ ಇರ್ತವೆ. ಅದು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಬದಲಾವಣೆ ಇರ್ತವೆ. ಈಗ ಮೇನ್ ಥೀಮ್ ಅದೇ ಇರ್ತದೆ. ಅದೇನು ಪೂರಾ ಸಾರಾ ಸಗಟಾಗಿ ಕಿತ್ತು ಹೊಸದಾಗಿ ಮಾಡುವಂಥದ್ದು ಏನಿಲ್ಲ. ಇದರಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ. ಯಾವ ಡಿಲೇ ಆಗ್ತವ, ಡಿಲೇ ಆಗಕ್ಕೆ ಕಾರಣಗಳೇನು ಅಂಥವು ಚೆಕ್ ಮಾಡಿ ಅದನ್ನು ಅಮೆಂಡ್ ಮಾಡಿರ್ತಾರೆ. ಈಗ ಅದು ಸೆಕ್ಷನ್ ನಾವು ಟ್ರೈನಿಂಗ್ ನಮ್ಮ ಅಕಾಡೆಮಿಯಲ್ಲಿ ನಮ್ಮ ಪೊಲೀಸರಿಗೆ ರಿಫ್ರೆಶ್ಮೆಂಟ್ ಕೋರ್ಸ್ ಅಂತ ಕೊಡ್ತೀವಿ ನಾವು. ರಿಫ್ರೆಶ್ಮೆಂಟ್ ಕೋರ್ಸ್ ಅಂತ ಎಲ್ಲ ಹವಾಲ್ದಾರಿಗೆ ಕಾನ್ಸ್ಟೇಬಲ್ ಹಿಡ್ಕೊಂಡು ಎಲ್ಲ ಸೀನಿಯರ್ ಆಫೀಸರ್ಸ್ವರೆಗೂ SP DCP ವರೆಗೂ ಟ್ರೈನಿಂಗ್ ಸೆಂಟರ್ ಇರ್ತದೆ. ರಿಫ್ರೆಶರ್ ಅಂತ ಇರ್ತದೆ. ಅದು ಹೊಸ ಕಾನೂನುಗಳು ಹೇಗೆ ಬಂದು ಯಾವ ರೀತಿ ಬಂದು ಅಂತ ಅನ್ನೋದು ಅವ್ರಿಗೆಲ್ಲ ತಿಳಿಸ್ಕೊಡ್ತಾರೆ ಅಲ್ಲಿ. ಆಮೇಲೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಬಂದಿರ್ತವೆ. ಆ ಜಜ್ಮೆಂಟ್ಗಳನ್ನ ಓದಿ ಹೇಳ್ತಾರೆ. ಸುಪ್ರೀಂ ಕೋರ್ಟು ಜಜ್ಮೆಂಟ್ಗಳು ಸಹ ಇಟ್ ಈಸ್ ನಥಿಂಗ್ ಬಟ್ ಎ ಲಾ. ಅವ್ರ ಜಜ್ಮೆಂಟ್ಸ್ ಅದ ಅವು ಕಾನೂನು ಇದ್ದಾಗೆ. ಸೊ ಅವು ಸದ ಓದಿ ಹೇಳ್ತಾರೆ ಏನೇನು ಅಮೆಂಡ್ ಆಗಿದ್ದಾವೆ. ನಮ್ಮ ತನಿಖೆಯಲ್ಲಿ ಯಾವ ರೀತಿ ತಪ್ಪುಗಳಾಗ್ತಾ ಇದ್ದಾವೆ, ಯಾವ ರೀತಿ ನಾವು ಈ ತನಿಖೆಯಲ್ಲಿ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರು ನುರಿತ ಅಧಿಕಾರಿಗಳಿಂದ, ರಿಟೈರ್ಡ್ ನಿವೃತ್ತ ಅಧಿಕಾರಿಗಳಿಂದ, ನಿವೃತ್ತ ಜಡ್ಜ್ಗಳಿಂದ ಅವ್ರ ಕಡೆಯಿಂದ ಪಾಠ ಮಾಡಿಸ್ತೀವಿ. ಸೊ ಹೀಗಾಗಿ ಪ್ರತಿಯೊಂದು ಸೆಕ್ಷನ್ಗಳನ್ನ ಅವರಿಗೆ ಮನಸ್ಪೂರ್ವಕವಾಗಿ ಅವ್ರಿಗೆ ತಿಳಿ ಹೇಳಿ ಕೊನೆಗೊಂದು ಅವ್ರಿಗೆ ನಾವು ಟೆಸ್ಟು ಕೊಡ್ತೇವೆ ವಾರ ಆದ ಕೂಡಲೇ. ಯಾವ ಸೆಕ್ಷನ್ ಯಾವ ಬಗ್ಗೆ ಅದು ಇಂಥ ಇನ್ಸಿಡೆಂಟ್ ಆಯ್ತು, ಯಾವ ಸೆಕ್ಷನ್ ಅಪ್ಲೈ ಮಾಡಬೇಕು ಅನ್ನೋ ಬಗ್ಗೆ ಈ ತರ ಟೆಸ್ಟ್ ಮಾಡ್ತೀವಿ. ಹಾಗೆ ಕನ್ಫರ್ಮ್ ಮಾಡ್ತೀವಿ. ಆದ್ರೂ ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ. ಅದು ಪ್ರಾಕ್ಟಿಕಲ್ ಆಗಿ ಸ್ಟೇಷನ್ದಲ್ಲಿ ಬಂದಾಗೆ ನಮಗೆ FIR ಅದು ಪರ್ಮನೆಂಟ್ ತಲೆಯಲ್ಲಿ ಉಳಿಯೋದು. ರೈಟ್. ಮೀರವ್ರೆ, ನಾಗರಿಕ ಭದ್ರತೆಗೆ ಇರುವ ಸಮಕಾಲೀನ ಅಪಾಯಗಳನ್ನು ಗುರುತಿಸೋದು ಅಂತ ಹಾಕಿದ್ದಾರೆ. ನಾಗರಿಕರ ಭದ್ರತೆಗೋಸ್ಕರ ಸಮಕಾಲೀನ ಅಪಾಯಗಳನ್ನು ಗುರುತಿಸೋದ್ರೆ ಈ ಪ್ರೆಸೆಂಟ್ ಏನೇನು ಕೇಸ್ಗಳು ಬರ್ತಿದಾವೆ ಅನ್ನೋದ್ರ ಆಧಾರದಲ್ಲ ಇದು ನೀವು ಅಂದ್ರೆ ಈಗ ಈ ಹಿಂದೆ ಆಗ್ತಿದ್ದಂತ ಕೇಸ್ಗಳು ಅಡಿ ಹೇಳ್ತಾ ಇರ್ತಕ್ಕಂಥದ್ದು. CRPC ಅನ್ನುವಂಥದ್ದು ಶಿಕ್ಷೆ, ಈಗ IPC ಹಿಂದೆ ಇರ್ತಕ್ಕಂಥದ್ದು ಯಾವ ಸೆಕ್ಷನ್ ಅಡಿಯಲ್ಲಿ ಅಪರಾಧಗಳು ನಡೆದಿದೆ ಶಿಕ್ಷೆ ವಿಧಿಸೋದಕ್ಕೆ CRPC ಸೆಕ್ಷನ್ಸ್ಗಳ ನಡುವೆ ಇದು ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಹೆಸರು ಟೈಟಲ್ ಚೇಂಜ್ ಆಗಿದೆ ಬಿಟ್ರೆ ಪ್ರಕ್ರಿಯೆಗಳು ಅದೇ, ತನಿಖೆ ಪ್ರೊಸೀಜರ್ ಅಷ್ಟೇ ಸೇಮ್ ಆಸ್ ಇಟ್ ಈಸ್ ಯಾವ ರೀತಿ ಇರುತ್ತೆ ಅದೇ ರೀತಿ. CRPC ಅಲ್ಲಿ ಏನು ಬಹಳ ಬದಲಾವಣೆ ಮಾಡ್ಕೊಂಡಿಲ್ಲ. ಅಂದ್ರೆ ಶಿಕ್ಷೆ ಪ್ರಮಾಣಗಳು ವ್ಯತ್ಯಾಸಗಳಾಗಿದೆ ಅಷ್ಟೇ. ಈಗ ಬೇರೆ ಯಾವುದೋ ದೇಶದಲ್ಲಿ
ಏನೋ ರೇಪ್ ಆಯಿತು, ಏನೋ ಸಮಸ್ಯೆ ಆಯಿತು ಅಂದಾಗ ಅಲ್ಲಿ ನೋಡಲ್ಲಿ ಗಲ್ಲಿಗೆ ಹಾಕ್ತಾರಂತೆ, ಇದು ಭಾರತದಲ್ಲಿ ಬರಬೇಕು, ಈ ಥರದ್ದೊಂದು ಮಾತುಗಳು ಸಹಜವಾಗಿ ಭಾರತದಲ್ಲಿ ಬರ್ತಾ ಇರುತ್ತೆ. ಅಪ್ರಾಪ್ತರ ಮೇಲಿನ ಸಾಮೂಹಿಕ ಅತ್ಯಾಚಾರ ಅಂದಾಗ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ. ಇಲ್ಲಿ 2 ಸಲ ಮುಂದೂಡ್ಬೋದು ಕೋರ್ಟ್ ಅವ್ರದ್ದು ಬಿಟ್ರೆ, 45 ಡೇಸಲ್ಲಿ ಒಂದು ಕ್ಲಾರಿಟಿ ಸಿಗೋದಾದ್ರೆ ಅನ್ಯಾಯಕ್ಕೊಳಗಾದವ್ರಿಗೆ ಖಂಡಿತ ಅದು ಶಿಕ್ಷೆ ಅಂತ ಶಿಕ್ಷೆ ಒಳಪಡುವಂಥದ್ದು ಮಾಡ್ಬೋದು. ಬಟ್ ಇಲ್ಲಿ ಪ್ರತಿಯೊಬ್ಬರ ಹೇಳಿಕೆ ಬಹಳ ಮುಖ್ಯ ಅಲ್ಲ ಸರ್. ಈಗ ಹೆಣ್ಮಕ್ಳು ಓಪನ್ ಆಗಿ ಕೆಲವರು ಸ್ಟೇಟ್ಮೆಂಟ್ ಕೊಡೋಕ್ಕೂ ಹೆದರುತ್ತಾರೆ, ಕೆಲವರು ಇನ್ ಕ್ಯಾಮ್ರಾ ಕೋರ್ಟ್ ಇರ್ತದೆ, ಓಪನ್ ಜಜ್ಮೆಂಟ್ ನಡೆಯೋದಿಲ್ಲ ಅಲ್ಲಿ. ಅದಕ್ಕೆ ಅಲ್ವಾ ಇವಾಗ ಸ್ಟೇಟು ಡಿಫೆನ್ಸ್ ಲಾಯರು ಆ ಹುಡುಗಿ ಅಷ್ಟೇ ಇರ್ತಾರೆ, ಬೇರೆ ಯಾರು ಅಲಾವ್ ಇಲ್ಲ ಅಲ್ಲಿ. ಬೇರೆ ಪಬ್ಲಿಕ್ನ ಎಲ್ಲ ಓಪನ್ ಕೋರ್ಟ್ನಾಗ ಉಳಿದ ಕೇಸ್ ಹ್ಯಾಂಗ್ ನಡೆಸ್ತಾರೆ ಆ ಥರ ನಡೆಸೋದಿಲ್ಲ. ಇನ್ ಕ್ಯಾಮ್ರಾ ಅಂತಾರೆ. FSL ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಈಗ FSL ಕಡ್ಡಾಯ ಮಾಡಿರೋದ್ರಿಂದ ಅದು ತುಂಬಾ ಕೇಸ್ಗಳಿಗೆ ಅದು ಅನುಕೂಲ ಆಗ್ಬಿಡುತ್ತೆ. ಅದೇ ಸಾಕು, ವಿಕ್ಟಿಮ್ ಹೇಳಿಕೆ ಜೊತೆಗೆ FSL ಸಾಕ್ಷಿ ಈಗ ಅದು ಬಹಳ ಈಸಿ ಇಲ್ಲ. ಯಾಕಂದ್ರೆ ನಾವು ಡಿಸ್ಟ್ರಿಕ್ಟ್ ಲೆವೆಲ್ದಲ್ಲಿ ಮಾತ್ರ FSL ಇದೆ. ಈಗ ತಾಲೂಕಾ ಲೆವೆಲ್ದಲ್ಲಿ ಕೇಸ್ಗಳಾಗ್ತವೆ ಸರ್. ಅದೇ ನಾನು ಕೇಳಕಂತ ಈಗ ಹಳ್ಳಿಗಳಲ್ಲಿ ಕೇಸ್ ಕಳಿಸ್ತಾ ಇದ್ದಾರೆ, FSL ಗೆ ಯಾವ್ದೊಂದು ರಿಪೋರ್ಟ್ ಬರಬೇಕು, ಈ ತರದ್ದೆಲ್ಲ ನಾವು ನೋಡ್ತೀವಿ. ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ತೊಂದರೆ ಆಗ್ತದೆ. ಯಾಕಂದ್ರೆ ಜಿಲ್ಲಾ ಸಿಟಿ ನಡೀತದೆ, ಬೆಂಗಳೂರು ಸಿಟಿ ನಡೀತದೆ. ಇಲ್ಲಿ ಆಲ್ರೆಡಿ 8-10 FSL ಆಫೀಸ್ಗಳಿದಾವೆ, ಒಂದೊಂದು ಡಿವಿಷನ್ಗೆ ಒಂದೊಂದು FSL ಇದೆ. ಸೊ ಹೀಗಾಗಿ ಏನು ಸಮಸ್ಯೆ ಇಲ್ಲ. ಆದರೆ ಜಿಲ್ಲೆಯಲ್ಲಿರುವಂಥ ತಾಲೂಕುಗಳಲ್ಲಿರುವಂಥ ಹಳ್ಳಿಗಳಿರುವಂಥ ಸ್ಟೇಷನ್ನಲ್ಲಿ ಬಹಳ ತೊಂದರೆ ಆಗ್ತದೆ. FSL ಬರ್ಬೇಕಂದ್ರೆ ಅವನು ಅಲ್ಲಿಂದ ಬರ್ಬೇಕು, ಜಿಲ್ಲೆದಿಂದ. ಈಗ ಕಾನೂನು ಬದಲಾಯಿಸಿದಾರಂದ್ರೆ ಇನ್ನಷ್ಟು FSL ಕೇಂದ್ರಗಳನ್ನು ಇನ್ನಷ್ಟು ಜಾಸ್ತಿ ಮಾಡ್ಬೋದು, ಹೆಚ್ಚಿಸಬಹುದು ಮುಂಬರುವ ದಿನಗಳಲ್ಲಿ. ಯಾಕಂದ್ರೆ ಮಾಡ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಅದರಿಂದನೇ ಅರ್ಧ ವಿಳಂಬ ಆಗೋಗುತ್ತಲ್ಲ. ಈಗ ತಾಲೂಕಾ ಲೆವೆಲ್ ಮಾಡ್ಬೇಕು. ಹಾಗಿದ್ರೆ ತಾಲೂಕಾ ಲೆವೆಲ್ಗೆ ಒಂದೊಂದು FSL ಆಫೀಸ್ ಮಾಡಿದ್ರೆ ಅದು ಬಹಳಷ್ಟು ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಬಹಳ ತೊಂದರೆ ಆಗ್ತದೆ. ಅದು ಬರೋದು ಜಿಲ್ಲೆ ಎಲ್ಲೋ ಇರ್ತದೆ. ಈಗ ನೋಡಿ, ಬಿಜಾಪುರ ಜಿಲ್ಲಾ, ಈ ಬೆಳಗಾವಿ ಜಿಲ್ಲಾ 100-200 ಕಿಲೋಮೀಟರ್. ಒಂದು ಬೆಳಗಾವಿಯಿಂದ ಚಿಕ್ಕೋಡಿಗೆ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ, ಕಬ್ಬೂರ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ 260 ಕಿಲೋಮೀಟರ್. ಒಂದು ಸ್ಟೇಷನ್ಗೆ 260 ಕಿಲೋಮೀಟರ್ ಹೆಂಗ್ ಬರ್ಬೇಕು? ಆ ಬರೋದ್ರಾಗೆ ಎಲ್ಲ ಅಡ್ವಾನ್ಸ್ ಎಲ್ಲ ಹಾಳಾಗ. ಸೊ ಅದು ತಾಲೂಕಾ ಲೆವೆಲ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಅದು ಮುಂದೆ ಆಗಬಹುದು. ಈಗ ತಕ್ಷಣ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ ಖಂಡಿತ ಇನ್ನೂ ಹೆಚ್ಚಾಗ್ತದೆ. ಬಜೆಟ್ ಬೇಕು, ಎಲ್ಲ ಬಜೆಟ್ ಬೇಕಲ್ರಿ, ಅಪಾಯಿಂಟ್ಮೆಂಟ್ ಬೇಕು. ಗೌರ್ಮೆಂಟ್ ಅದು ಗೌರ್ಮೆಂಟ್ ನಮ್ಮ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ FSL ನಮಗೆ ಸಂಬಂಧಪಟ್ಟಿದ್ದು. ಈಗ ಹಿಂದೆ ಎಲ್ಲ ಮೀರವ್ರೆ ಕೇಸ್ ಯಾಕೆ ಒಂದು ಕೇಸ್ ತಗೊಂಡ್ರೆ ಇಷ್ಟು ಟೈಮ್ ಹಿಡಿಯುತ್ತೆ ಅಂದಾಗ ಕೆಲವು ವಕೀಲರ ಕಾರಣ ಕೇಸ್ಗಳು ಅಷ್ಟಿದಾವೆ ಅಂತ. ಅಫ್ಕೋರ್ಸ್ ಈಗಲೂ ಕೇಸ್ಗಳು ಅಷ್ಟಿದಾವೆ. ಈಗ 3 ವರ್ಷದಲ್ಲಿ 45 ದಿವಸದಲ್ಲಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಲಾಯರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಜಡ್ಜ್ ಇರ್ಬೋದು, ಆ ಒತ್ತಡದ ಜೀವನ ಈಗ ಬಹಳ ದೊಡ್ಡ ಪ್ರಶ್ನೆ. ಪೊಲೀಸರ ಒಂದು ನಮ್ಮ ಒಂದು ರಾಜ್ಯದಲ್ಲಾಗ್ಲಿ ಭಾರತ ದೇಶದಲ್ಲೇ ತಗೊಂಡ್ರು ಪೊಲೀಸರ ಒಂದು ಸಂಖ್ಯೆ ಎಷ್ಟಿದೆ? ಇಷ್ಟು ಕೇಸ್ಗಳು ಬೇಗ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಪೊಲೀಸರ ಸಂಖ್ಯೆನೂ ಜಾಸ್ತಿನೇ ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ತ್ವರಿತವಾಗಿ ಮಾಡ್ಬೇಕು ಅಂದ್ರೆ ಒಬ್ರು ನಲ್ಲಿ ಕಳ್ಸು, ಇಬ್ರು ನಿಲ್ ಕಳ್ಸು, ಇಲ್ಲಿ ರೆಕಾರ್ಡ್ ಮಾಡು, ಇಲ್ಲಿ ಇದನ್ನ ತಗೋ. ಸ್ಪೀಡಾಗಿ ಮಾಡ್ಬೇಕು ಅಂದ್ರೆ ಬೇಕೇ ಬೇಕು. ನಿಧಾನ ಮಾಡ್ಬೇಕಂದ್ರೆ ಈಗ ಪ್ರಯಾರಿಟಿ ಯಾವ್ದಿರುತ್ತೆ ಅದಕ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಅದನ್ನು ಎಲ್ಲ ಇಲ್ಲಿ ಅಡಚಣೆ ಆಗುವಂತ ಸಾಧ್ಯತೆಗಳಿದೆ. ಪೊಲೀಸರ ಕೊರತೆ ಬಹಳ ಕಷ್ಟ ಆಗುತ್ತೆ. ಒಂದು 15-20 ಜನರಿಗೆ ಕ್ರೈಮ್ ಬ್ರಾಂಚ್ ಅಂತ ಹಾಕ್ಬೇಕು. ಈಗ ಏನಿದೆ ಡಬಲ್ ಬೇಕಾಗುತ್ತೆ, ರಿಕ್ವೈರ್ಮೆಂಟ್ ಇರುತ್ತೆ. ಹೌದು, ಏಕೆಂದ್ರೆ ಈಗ ಯಾವುದಾದ್ರು ಕೇಸ್ 6-7 ವರ್ಷ ನಡೆಯೋದ್ರ ನಡುವೆ ನಾನು ಅವಾಗ ಯಾರನ್ನೇ ಕೇಳಿದ್ರು ಕೂಡ ಕೇಸ್ ಅಷ್ಟಿದಾವೆ, ಅಷ್ಟು ಕೇಸ್ಗಳು ಎಲ್ಲ ಕ್ಲಿಯರ್ ಆಗ್ಬೇಕಂದ್ರೆ ಟೇಕ್ಸ್ ಟೈಮ್, ಅದಕ್ಕೆ ವರ್ಷಗಟ್ಟಲೆ ಹಿಡಿಯುತ್ತೆ ಅಂದಾಗ ಇಲ್ಲ. ಈಗ ಎರಡೇ ಅಡ್ಜರ್ಮೆಂಟ್ ಇರೋದ್ರಿಂದ ಕೇಸುಗಳು ಬಹಳ ಬೇಗ ಮುಗಿತಾವ ನನ್ನ ಲೆಕ್ಕದಲ್ಲಿ. ಹಂಗ ಸರ್? ಎರಡೇ ಅಡ್ಜರ್ಮೆಂಟ್ ಕೊಡೋದ್ರಿಂದ ಪುನರಾಗೋ ಸಾಧ್ಯತೆ. ನ್ಯಾಯಾಲಯದಲ್ಲಿ ತೊಂದರೆ ಇಲ್ಲ, ಬಟ್ ಪೊಲೀಸರಿಗೆ ಮಾಡ್ಲಿಕ್ಕೆ ಇವರಿಗೆ ತುಂಬಾ ಕೈ ತುಂಬಾ ಕೆಲಸ ಕೊಟ್ಟಂಗ. ಈಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಂದ್ರೆ ನಾವು ಸೆಂಟ್ರಿ ಸಮೇತ ಕರ್ಕೊಂಡು ಹೋಗ್ತೀವಿ. ಸ್ಟ್ರೆಂತ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ ಪೊಲೀಸ್ ಸ್ಟ್ರೆಂತ್ ಅಷ್ಟಿದೆಯಾ ಅಂತ ಎಲ್ಲಿ ಮೇಡಮ್? ಈಗ 10,000ಕ್ಕೆ ಒಬ್ಬ ಪೊಲೀಸ್ ಅದಾನ. ಈಗ 10,000ಕ್ಕೆ ಒಬ್ಬ ಪೊಲೀಸು. ಆ ಸ್ಟ್ರೆಂತ್ ಇದೆ ನಮ್ಮಲ್ಲಿ. 1.5 ಲಕ್ಷ ಜನ. ಈಗ ಸರ್ಕಾರದ ಕಾರ್ಯಕ್ರಮಗಳು ಅಂದ್ರೆ ಇವರೆಲ್ಲ ಅಲ್ಲಿರ್ತಾರೆ. ಹೌದು, ಇವರೆಲ್ಲ ಅಲ್ಲೇ ಇರ್ತಾರೆ. ಇವರು ಸ್ಟೇಷನ್ಗೆ ಹೋದ್ರೆ ಹೆಡ್ ಕಾನ್ಸ್ಟೇಬಲ್ ಇಲ್ಲ ದಫೇದಾರ್ ಇದ್ರೆ ಅವರೇ ಪಾಪ ಅವರೇ ಬರ್ಕೊಳ್ಳೋದು, ಅವರೇ ಮಾಡೋದು ಮಾಡ್ತಾರೆ. ನಾವು ಸಾಕಷ್ಟು ಸ್ಟೇಷನ್ಗಳಿಗೆ ಓಡಾಡ್ತಿರ್ತೀವಿ, ನಾವು ನೋಡಿರೋದು. ಅದು FIR ಮಾಡ್ಬೇಕಾದ್ರೆ ಎಷ್ಟೋ ಸಲ ಇನ್ಸ್ಪೆಕ್ಟರ್ ನಾವು 4 ಸಲ ಹೋದ್ರು ಇಲ್ಲ. ಅದು ಮೊದಲಿತ್ತು, ಈಗ ಎಲ್ಲದು ಈಗ 0 FIR ಮೇಡಮ್, 0 FIR ಅಂತ ಮಾಡಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ತಕ್ಷಣ FIR ಎಲ್ಲ ಕೇಸಿಗೂ ತಕ್ಷಣ FIR ಆಗ್ಬಿಡುತ್ತೆ. ನೀವು ಆನ್ಲೈನ್ ಮಾಡಿ ಏನ್ ಮಾಡಿ ನಾವು ಅದು ಅದರಲ್ಲೇ ಇರುತ್ತೆ ನಂಬರ್ಗಳು, ಯಾವ ರೀತಿ ಆಗ್ಬಿಡುತ್ತದು. ಆಮೇಲೆ ಅದು ಚಾರ್ಜ್ ಶೀಟ್ ಹಾಕ್ಬೇಕೋ ಬೇಡವೋ ವಿಚಾರಣೆ ನಡೆದಾಗ ಅದು ಕ್ಲೋಸ್ ಆಗುತ್ತೆ, ಅದು ಬೇರೆ. ನಮಗೇನು ಬಂದಿಲ್ಲ ಅದು ಆಗಿಲ್ಲ ಅಂತ ಪ್ರಶ್ನೆನೇ ಇಲ್ಲ, ಅಥವಾ ನೀ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡು ಅಂತ ಪ್ರಶ್ನೆ ಇಲ್ಲ. ಆನ್ಲೈನ್ ಬಂದ್ರೆ ಅವನು ಮಾಡ್ಲೇಬೇಕು, ಅನಿವಾರ್ಯವಾಗಿ FIR ಮಾಡ್ಲೇಬೇಕು, ಪ್ರಶ್ನೆ. ಈಗ ಸರ್ ಜನರಿಗೂ ಈ ನಾಲೆಜ್ ಬರ್ಬೇಕಲ್ಲ, ಬರ್ತದೆ ನಾಲೆಜ್. ಇಷ್ಟು ಇಟ್ಟು ಸಿಕ್ಕರೆ ಸಾಕು, ಮನೆಕುಂತ ಆನ್ಲೈನ್ ಕಳಿಸ್ತಿರ್ತಾರೆ ಕಂಪ್ಲೇಂಟ್. ಈಗ ನೋಡಿ ನಮ್ಮಲ್ಲಿ ಈ ಮೊದಲು ಮೊಬೈಲ್ ಕಳೆದ್ರೆ FIR ತಗೋತಿರ್ಲಿಲ್ಲ, ಮೊಬೈಲ್ ರಾಬರಿ ಮಾಡಿದ್ರು ಸದ FIR ತಗೋತಿರ್ಲಿಲ್ಲ, ಮಾತಾಡುವಾಗ ಯಾವನಾದ್ರೂ ಹೊಡೆದ ಕಸ ಹೋದ್ರು FIR ಮಾಡ್ತಿರ್ಲಿಲ್ಲ. ನಾಳೆ ಬಾ, ಮೋಟರ್ ಸೈಕಲ್ ಕಳೆದ್ರೆ ನಿಮ್ ಫ್ರೆಂಡ್ಸ್ ಯಾರು ತಗೊಂಡು ಹೋಗ್ಕೊಂಡು ನಾಳೆ ಬಾ ನಾಡ್ದು ಬಾ. ಸೊ ಇವೆಲ್ಲ ಏನು ನಡೆಯಂಗಿಲ್ಲ. ಸೂಪರ್ ಸರ್, ಸೂಪರ್. ಏನೂ ನಡೆಯಂಗಿಲ್ಲ. ಕಾರ್ಯಕ್ರಮದಲ್ಲಿ ಮೀರಾ ಅವರು, ಬಸವರಾಜ್ ಮಾಲಗತ್ತಿ ಸರ್ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರದ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತೀಯ ದಂಡ ಸಂಹಿತೆಯಿಂದ ನ್ಯಾಯ ಸಂಹಿತೆಗೆ ನಾವು ವರ್ಗಾವಣೆಗೊಂಡಿರುವಂತಹ ಈ ದಿವಸದಲ್ಲೇ ಈ ಕಾನೂನಿನ ಕುರಿತಂತೆ ಜಾಗೃತಿ ಮೂಡಿಸುವ ಸಲುವಾಗಿ ಮೆಗಾ ಸುದ್ದಿಯಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡ್ವಿ. ಅಫ್ಕೋರ್ಸ್ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಲಾಯರ್ಸ್ ಅಂತ ಸಂದರ್ಭದಲ್ಲಿ ಆ ಪ್ರತಿಯೊಂದು ಸೆಕ್ಷನ್, ಹೊಸ ಕಾನೂನು ಬಗ್ಗೆ ತರಬೇತಿ ಅನ್ನೋದು ಮುಖ್ಯ, ಜನಸಾಮಾನ್ಯರಿಗೆ ಇದರ ಅರಿವು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಹೊಸ ಕಾನೂನಿನ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಖಂಡಿತವಾಗಲೂ ಇದು ನ್ಯಾಯದ ಪರವಾಗಿದೆ, ನೊಂದವರ ಪರವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೊಂದವರಿಗೆ ಈ ಭಾರತೀಯ ನ್ಯಾಯ ಸಂಹಿತೆಯ ಕಾನೂನಿನ ಮೂಲಕ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.